व्याख्यामुद्रा करसरस्वती पुस्तकं शङ्खचक्रे बिभ्रद्भिन्नस्फटिकरुचिरे कुण्डलीके शून्यः अम्लाश्रीरन्तविशधेरंशुभिप्लावयन्माम् आविर्भूयान्नकमहिमा सेवान्तीशः रमापतिं पूर्णगुणं मुकुन्दं यत्सञ्जरिज्ञानसहस्रधामम् पूर्णप्रबोधश्च सुतत्वदीपं क्रमान् प्रणमामि सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् तपस्वाध्यायशुश्रूषा कृष्णपूजारतं विश्वेशनिष्ठं वन्दे परिव्राट् चक्रवर्तिम् धर्मस्य विजयो भूयात् धर्मस्य पराभवः सद्भावना प्राणकृता विश्वस्य मङ्गलम् श्रीगुरुभ्यो नमः हरिः ओम् ಜಗದೊಡೆಯನಾದ ಭಗವಂತನನ್ನು ನೆನೆದು ಗುರು ಪರಂಪರೆಯನ್ನು ನಮಿಸಿ ಭಕ್ತರನ್ನು ಅಭಿನಂದಿಸಿ ಆಚಾರ್ಯರ ಬದುಕಿನ ಚಿತ್ರಣದ ಕೆಲವು ಅಂಶಗಳನ್ನು ನಾವು ನಿನ್ನೆ ಗಮನಿಸಿದೆವು. ಬಾಲ್ಯದ ಆಟೋಟಗಳನ್ನು ಮೆಚ್ಚದಿರಲಿಲ್ಲ. ಎಲ್ಲರಿಗೂ ಪುಟ್ಟ ವಾಸುದೇವ ಅಂದರೆ ನಮ್ಮ ಮನೆ ಮಗು ಅನ್ನುವ ಹಾಗೆ ಅಚ್ಚುಮೆಚ್ಚು. ಪುಟ್ಟ ಹುಡುಗ ಮೊದಲು ಅಂಬೆಗಾಲಿಟ್ಟ, ಆಮೇಲೆ ನಿಧಾನಕ್ಕೆ ಒಂದು ದಿವಸ ಬೆಳಿಗ್ಗೆ ನಡಿಲಿಕ್ಕೆ ಶುರು ಮಾಡುವ ದಿವಸ ಮನೆ ಇರಲೇ ಇಲ್ಲ. ಇಡೀ ಮನೆಯನ್ನ ಹುಡುಕಾಡಿದ್ದಾರೆ, ಎಲ್ಲಿ ನೋಡಿದ್ರು ಮಗು ಇಲ್ಲ. ಎಲ್ಲೋ ಹೋಗಿದೆ ಅಂತ ಮನೆ ತೋಟದ ತುದಿಯನ್ನೆಲ್ಲ ಹುಡುಕಿದ್ದಾರೆ, ಬಾವಿ ಹುಡುಕಿದ್ದಾರೆ. ಯಾವುದೋ ಒಂದು ಮನೆಯ ಪಕ್ಕದಲ್ಲೆಲ್ಲ ಹಳ್ಳಿಯಲ್ಲೆಲ್ಲ ಸಾಮಾನ್ಯ ನೀರು ಹರಿಯುವ ಒಂದು ತೋಡಿರುತ್ತೆ, ಅದನ್ನೆಲ್ಲ ನೋಡಿ ಹುಡುಕಿದ್ದಾರೆ. ಎಲ್ಲಿ ನೋಡಿದ್ರು ಮಗು ಇಲ್ಲ. ಹೇಳಿದ್ದು ಕೇಳಲ್ಲ ಈ ಮಗು, ಎಷ್ಟು ತಂಟೆ ಮಾಡುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಇಡೀ ಪರಿಸರದ ಆಚೆ ಈಚೆ ಇರುವ ಮನೆಗಳಿಗೆಲ್ಲ ವಿಷಯ ಮುಟ್ಟಿಸಿ ಕೇಳಿದ್ದಾರೆ. ಒಬ್ಬ ಕಾಡಿನಲ್ಲಿ ಹೋಗುವನು ಹೇಳ್ದ, ಒಂದು ಎತ್ತಿನ ಬಾಲ ಹಿಡ್ಕೊಂಡು ಹೋಗ್ತಿತ್ತು ಒಂದು ಮಗು ಅದು ಹಿಂದೆ. ಹೌದು, ಆಕೆ ವಸ್ತುತಃ ನಂಬಲಿಕ್ಕಾಗಿಲ್ಲ. ಯಾಕಂದ್ರೆ ಯಾವತ್ತು ಮನೆಯಲ್ಲಿ ನಡೆದು ಓಡಾಡಿದವನೇ ಅಲ್ಲ. ಅವತ್ತೇ ನಡಿಲಿಕ್ಕೆ ಶುರು ಮಾಡಿದವ ಹೊರಟೇ ಬಿಟ್ಟಿದ್ದಾನೆ. ನಿಮ್ಮ ಕೈ ಹಿಡಿದು ನಡೆಯೋನಲ್ಲ ನಾನು ವೇದದ ಕೈ ಹಿಡಿದು ನಡೆಯೋನು ಅಂತ ಗೋವಿನ ಬೆನ್ನ ಹಿಂದಿಂದ ಹೋಗಿದಂತೆ. ಗೋವುಂದ್ರೆ ವೇದವೂ ಹೌದು. ವೇದದ ನನ್ನನ್ನು ಕೈ ಹಿಡಿದು ನಡೆಸುವವರು ಅಂತ ಒಬ್ಬರಿದ್ರೆ ಅದು ವೇದ ಮಾತ್ರ. ಅದಕ್ಕೆ ಅವನಿಗೆ ಮಾತರಿಶ್ವ ಅಂತ ಹೆಸರು. ವೇದವನ್ನೇ ತಾಯಿಯಿಂದ ನಂಬಿಕೊಂಡು ಹೊರಟವನಾದ್ರಿಂದ ಇಡೀ ಆ ಜಾಗದಲ್ಲಿ ಯಾರ್ಯಾರಾದ್ರೂ ಹೋಗಿ ಕೇಳಿದ್ರು ಹೌದು, ಒಂದು ಮಗು ಇಲ್ಲಿ ಬಾಲ ಹಿಡ್ಕೊಂಡು ಹೋಗ್ತಿತ್ತು, ಹಸುವಿನ ಬಾಲ ಹಿಡ್ಕೊಂಡು ಹೋಗ್ತಿತ್ತು. ಎಲ್ಲಿ ಹುಡುಗಿದ್ರು ಸಿಗದೆ ಮನೆಗೆ ಸುಸ್ತಾಗಿ ಬಂದು ಕೂತಿದ್ದಾರೆ ಅಂಗಳದಲ್ಲಿ. ಸಂಜೆಯ ಸೂರ್ಯ ಮುಳುಗ್ತಾ ಇದ್ದಾನೆ. ಎದುರುಗಡೆಯಿಂದ ಮನೆಯ ಹಸು ಬರ್ತಿದೆ. ಹಸು ಬಂತು ಅಂತ ಆಶ್ಚರ್ಯಪಟ್ಟು ನೋಡುವಾಗ ಹಿಂದಿನಿಂದ ಸೂರ್ಯನೂ ಕಾಣಿಸ್ತಿದ್ದಾನೆ. ಜೊತೆಗೊಂದು ಬಾಲ ಸೂರ್ಯ, ಇನ್ನೊಂದು ಸೂರ್ಯ ಅನ್ನುವ ಹಾಗೆ ಇವನ ಮುಖವು ಅಡ್ಡದಲ್ಲಿ ಹೀಗೆ ಮುಖ ಪಕ್ಕಕ್ಕೆ ಮಾಡಿ ಅಪ್ಪ ಅಮ್ಮನ ಮುಖವನ್ನು ನೋಡುತ್ತಿದ್ದಾನೆ. ಗಾಬರಿಯಾಗಿತ್ತು. ಕಂಡ ತಕ್ಷಣವೇ ಮಗುವಿನ ಬಗ್ಗೆ ಅತಿಯಾದ ವ್ಯಾಮೋಹದಿಂದ ಓಡಿ ಬಂದು ಮಗುವನ್ನು ಗಟ್ಟಿ ಅಪ್ಪಿಕೊಂಡು, ಅಂತೂ ಮಗು ಮತ್ತೆ ಮರಳಿ ಸಿಕ್ಕಿತು ಅನ್ನುವ ತೃಪ್ತಿಯಿಂದ, ಏನು ಈ ಮಗುವಿನ ವೈಚಿತ್ರ್ಯ ನಡೆ, ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಅಂತ ಮನೆಯಲ್ಲಿ ಎಲ್ಲರೂ ಆಶ್ಚರ್ಯನೂ ಪಟ್ಟರು, ಖುಷಿಯೂ ಪಟ್ಟರು. ಮಗು ಮರಳಿ ಬಂತು ಅಂತ. ಒಂದ್ ದಿವಸ ಅಪ್ಪ ಹೊರಗಿನ ಜಗಲಿಯಲ್ಲಿ ಕೂತಿದ್ದಾರೆ. ಮನೆಯಲ್ಲಿ ಅಮ್ಮ ಅಡಿಗೆಗೆ ಅಂತ ತಯಾರು ಮಾಡಿದ್ದಾಳೆ. ಅಪ್ಪ ನನ್ ಕರೆದು ಬಾ. ಸರಿ, ಈ ಮಗು ಅಪ್ಪ ಬರ್ಬೇಕಂತೆ ಅಂತ ಕರೀತು. ಅಪ್ಪ ಹೇಳಿದ್ರು ಬರಲ್ಲ ಮಗು. ಅಷ್ಟೊತ್ತಿಗೆ ಏನಾಗಿದೆ ಅಂದ್ರೆ ಎದುರುಗಡೆ ಅವರಿಗೆ ಹಿಂದೆ ಒಂದು ಸಾಲ ಕೊಟ್ಟ ಒಬ್ಬ ಶೆಟ್ಟಿ ಎದುರು ಬಂದು ನಂದು ಹೀಗೆ ಕೊಡ್ಬೇಕು, ನನಗೆ ಅವರು ಯಾವುದೋ ಒಂದು ಎತ್ತನ್ನು ಕೊಂಡುಕೊಂಡದಕ್ಕೆ ದುಡ್ಡು ಕೊಡಬೇಕಿತ್ತು, ಕೊಟ್ಟಿಲ್ಲ.
ಅವನು ಊಟ ಮಾಡ್ಲಿಕ್ಕೆ ಬಿಡ್ತಿಲ್ಲ, ನಾನು ಕೊಟ್ಟ ಮೇಲೆ ನೀನು ಊಟ ಮಾಡಬೇಕು ಅಂತ ಹೇಳ್ತಿದ್ದಾನೆ, ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಯ್ತು ಅಂತ ಸೀದಾ ಹುಡುಗ ಒಳಗೋದ. ಒಳಗೋಗಿ ಒಂದು 3-4 ನಿಮಿಷ ಕಳೆದಿದೆ, ಮತ್ತೆ ಬಂದ ಹುಡುಗ. ನಿನ್ಗೆ ಎಷ್ಟು ಕೊಡ್ಬೇಕು ಅಂತ ಕೇಳಿದೆ. ಅವ ಆ ಭಾಷೆಯಲ್ಲೆಲ್ಲ ಚೆನ್ನಾಗಿರುತ್ತೆ, ನಿನಗೆ ಎಷ್ಟು ಕೊಡು. ಅವನು ಆ ಮುಷ್ಟಿಯನ್ನು ಹಿಡ್ಕೊಂಡು ಬಂದು ಅಷ್ಟು ಕೊಡ್ಬೇಕಲ್ವಾ, ತಗೋ ಅಂತ ಹೇಳಿ ಒಂದು ಮುಷ್ಟಿಯಲ್ಲಿ ಅವನ ಕೈ ಹಿಡಿ ಅಂತಂದ. ಬಿಗಿ ಹಿಡಿದ ಮುಷ್ಟಿಯನ್ನು ತೆರೆದು ಅವನ ಕೈಗೆ ಬಿಟ್ರೆ ಕೈ ತುಂಬಾ ಹುಣಸೆ ಬೀಜರು, ಉಳ್ಕೊಟ್ಟೆ ಅಂತ ಅದಕ್ಕೆ. ಆ ಕೊಟ್ಟ ತಕ್ಷಣ ಅವನಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನೀವು ಊಟಕ್ಕೆ ಹೋಗಿ ಯಜಮಾನ್ರೆ ಅಂತ ಅವರನ್ನು ಕಳಿಸಿದ. ಸರಿ, ಅವ್ರ ಊಟ ಆಯ್ತು, ಎಲ್ಲ ಆಯ್ತು. ಇವ್ರ ಹತ್ರ ಸ್ವಲ್ಪ ದಿವಸ ಆದ್ಮೇಲೆ ದುಡ್ಡು ಸಂಗ್ರಹ ಆಯ್ತು. ಆ ಶೆಟ್ಟಿಗೆ ಎಷ್ಟು ಕೊಡ್ಬೇಕು ಅಷ್ಟು ಸಂಗ್ರಹ ಆಯ್ತು. ಅವನು ಯಾವತ್ತೋ ಒಂದು ಕಾರ್ಯಕ್ಕೆ ಅಂತ ಮನೆಗೆ ಬಂದಿದ್ದಾನೆ. ಬಂದಾಗ ಇವ್ರು ಹೇಳಿದ್ರು, ನಿನಗೆ ಅವತ್ತು ಕೊಡುದು ಬಾಕಿ ಇತ್ತಲ್ವಾ, ನೋಡು ಇಷ್ಟು ದುಡ್ಡನ್ನು ನೀನು ಕೊಡ್ಲಿಲ್ಲ, ಸಂಗ್ರಹ ಮಾಡಿ ತೆಗೆದಿಟ್ಟಿದ್ದೇನೆ, ತಗೋ ಅಂತ ಕೊಡ್ಲಿಕ್ಕೆ ಹೋದ್ರು. ಅವನು ಹೇಳಿದ, ಲಬ್ಧಂ ಸುತಾತ್, ನಿಮ್ಮ ಮಗ ನನಗೆ ಕೊಟ್ಟಾಯ್ತು. ನಿಮ್ಮ ಇಷ್ಟು ಪುಟ್ಟ ಮಗುವಿಗೆನೇ ಅವನಿಗೆ ಕೊಡ್ಬೇಕಾದನ್ನು ಕೊಟ್ಟರೇನೆ ನಮ್ಮ ಋಣ ತೀರುತ್ತೆ ಅಂತ ಎಚ್ಚರ ಇದ್ದ ಮೇಲೆ, ಇಂಥ ಮಗನನ್ನು ಪಡೆದ ಮೇಲೆ ನಿಮ್ಮಿಂದ ನಾನು ಇನ್ನೇನು ಪಡಿಬೇಕಾದ ಬೇಕಿಲ್ಲ. ಅವನಿಗೆ ಒಳಗಿನಿಂದ ಅದೇನೋ ಬೀಜವನ್ನು ಪಡೆದ ಮೇಲೆ ಮೋಕ್ಷ ಬೀಜ ಸಿಕ್ಕಿದಾಗ ಆಗ್ಬಿಟ್ಟಿದೆ. ಕಥೆಯಲ್ಲಿ ಸಾಮಾನ್ಯ ಹೇಳುವಾಗ ಅದು ಬಂಗಾರದ್ದಾಯಿತು ಅಂತ, ಮಧ್ವವಿದ್ಯದಲ್ಲಿ ಎಲ್ಲೂ ಹೇಳಲ್ಲ. ಮತ್ತೆ ಹಾಗೆಲ್ಲ ಈ ಅತಿಯಾದ ವಿಲಕ್ಷಣವಾದ ಪವಾಡವನ್ನು ಆಚಾರ್ಯ ಯಾವತ್ತೂ ತೋರಿಸಲ್ಲ. ಅಗತ್ಯ ಇದ್ರೆ ಮಾತ್ರ. ಅವನಿಗೆ ಏನನ್ನಿಸ್ತು ಅಂದ್ರೆ, ಆ ಮಗುವಿಗೆ ಕೊಡುವ ಬುದ್ಧಿ ಇದೆಯಲ್ವಾ, ಅದು ನೋಡಿ ನನಗೆ ತೃಪ್ತಿ ಆಯಿತು. ಆ ಪುಟ್ಟದಾದ ಮಗುವಿನ ಭಾಷೆ, ಅದರ ನಡೆ, ಅದರಲ್ಲಿರುವ ಆ ದಿವ್ಯ ತೇಜಸ್ಸು, ಇದನ್ನು ನೋಡಿದ ಮೇಲೆ ಇನ್ನು ಈ ಮನೆಯವರನ್ನ ನಾನು ಕಾಡಬಾರದು. ಇವ್ರು ಯಾವತ್ತೂ ಮೋಸ ಮಾಡುವವರಲ್ಲ ಅಥವಾ ಅನ್ಯಾಯಕ್ಕಿರುವವರಲ್ಲ. ಅಂಥವರಿಗೆ ನಾವೇನಾದ್ರೂ ಒಂದು 4 ಪಾಲು ಬಿಟ್ರೆ ಅದರಿಂದ ನನಗೆ ಶ್ರೇಯಸ್ಸಿದೆ ಅಂತ ಭಾವಿಸಿ ಹೊರಟು ಹೋದ. ಆದ್ರೆ ಮತ್ತೆ ಕೆಲವು ದಿವಸಗಳ ನಂತರ ವಾಪಸ್ ಕೊಡ್ಲಿಕ್ಕೆ ಬಂದ್ರೆ, ಬೇಡ ಬೇಡ, ನಿನ್ನ ಮಗ ನನಗಾಗ್ಲೇ ಕೊಟ್ಟದ್ದು ಅವತ್ತೇನಿದೆ ಅದು ನನಗೆ ಬೇಕಾದಷ್ಟು ಆಯ್ತು. ಆಮೇಲೆ ನನ್ನ ಜೀವನದಲ್ಲಿ ಎಲ್ಲವೂ ಬದಲಾಗೋಯ್ತು. ನನ್ನ ಮನೆಯಲ್ಲಿರುವ ಬೇರೆ ಎಲ್ಲ ಸಮಸ್ಯೆಗಳು ತೀರೋಯ್ತು. ನಾನು ಏನೇನೋ ಪಡ್ತಾ ಇದ್ದ ಕಷ್ಟಗಳೆಲ್ಲ ನಿಧಾನವಾಗಿ ತಿಳಿಯಾಗಿ ಹೋಯಿತು. ಅದರಿಂದಾಗಿ ನನಗೆ ಬಂತು ಅಂತ ಯಾವಾಗ ಅವನಿಗೆ ಹೇಳಿದ್ನು, ಅವನಿಗೆ ಒಂದು ರೀತಿಯಲ್ಲಿ ಮೋಕ್ಷದ ಬೀಜ ಸಿಕ್ಕಿದಷ್ಟು ಯಾಕೋ ಆನಂದ. ಅವನಿಗೆ ಪ್ರತಿಯೊಂದು ಕೆಲಸದಲ್ಲೂ ದೈವಿಕವಾದ ಚಿತ್ರದ ಜೊತೆಗೆ ಬದುಕು ಆನಂದಮಯವಾಯಿತು. ಹೀಗೆ ವಾಸುದೇವ ಪುಟ್ಟ ಪುಟ್ಟ ಆಟಗಳನ್ನು ಆಡ್ತಾ ಇಡೀ ಊರಿನಲ್ಲಿ ಕೃಷ್ಣನ ಕಾಲದಲ್ಲಿ ಹೇಗೆ ಕೃಷ್ಣ ಊರು ತುಂಬಾ ಪ್ರಸಿದ್ಧನಾಗಿತ್ತು ಹಾಗೆ ಪ್ರಸಿದ್ಧನಾಗಿ ಬಿಟ್ಟ. ಒಂದು ಸರ್ತಿ ನಡಿಲಾಯ ದಂಪತಿಗಳು ಬಹಳ ಸಂತೋಷ ಆ ಮಗುವಿನ ಜೊತೆಗಿರುವುದು ಅಂದ್ರೆ, ನಿಡಿಯೂರು ಅಂತ ಒಂದು ಜಾಗ ಇದೆ ಅಲ್ಲಿಂದ. ನಿಡಿಯೂರಿನ ಹತ್ತಿರದಲ್ಲಿ ಒಂದು ಬಂಧುಗಳ ಮನೆಯಲ್ಲಿ ಏನೋ ಹಬ್ಬ, ಕುಟುಂಬದವರೆಲ್ಲ ಕೂಡಿ ಮಾಡುವ ಹಬ್ಬ. ಹಾಗಾಗಿ ಗಂಡ ಹೆಂಡತಿ ಇಬ್ರು ಮಗುವನ್ನು ಕರ್ಕೊಂಡು ಒಟ್ಟಿಗೆ ಹೋಗಿದ್ದಾರೆ. ಹೋದಾಗ ಅಲ್ಲಿ ಯಜಮಾನ ಅಂದ್ರೆ, ಸಾಮಾನ್ಯ ನಾನು ನಿನ್ನೆ ಹೇಳಿದ ಹಾಗೆ ಒಂದು ಮನೆಗೆ ಏನಾದ್ರೂ ಹೋದ್ರೆ ಅಲ್ಲಿ ಸೀದಾ ಹೋಗಿ ಚೇರಲ್ಲಿ ಕೂತ್ಕೊಳ್ಳೋದಲ್ಲ. ಆ ಮನೇಲಿ ಏನ್ ಕೆಲಸ ಇದೆ ಅಂತ ಹುಡ್ಕೊಂಡು ಹೋಗಿ ಅವರೇ ಮಾಡ್ತಿದ್ರು. ಯಾಕಂದ್ರೆ ಅವ್ರು ಇವ್ರ ಮನೆಗೆ ಬಂದಾಗ ಹಾಗೆ ಹುಡುಕಿ ಕೆಲಸ ಮಾಡಿ ಆ ಮನೆ ಯಾಕಂದ್ರೆ ಯಾವುದು ಇವೆಂಟ್ ಮ್ಯಾನೇಜರ್ ನಿಂದ ಆಗುವ ಕೆಲಸ ಅಲ್ಲ ಅದು. ಬಡಿಸ್ಲಿಕ್ಕೆ ಒಂದಿಷ್ಟು ಜನ, ಅಡಿಗೆ ಒಂದಿಷ್ಟು ಜನ, ಇನ್ನೇನು ಪಾತ್ರೆ ಪರಡೆ ಎಲ್ಲ ಬೆಳಗ್ಲಿಕ್ಕೆ ಒಂದಿಷ್ಟು ಜನ ಅಲ್ಲ. ಆಯಾ ಮನೆಯ ಪಕ್ಕದವರು ಆಚೆ ಈಚೆ ಇದ್ದವರು ಯಾರು ಬರ್ತಾರೋ ಅವರೇ ಎಲ್ಲ ಕೆಲಸ ಹುಡ್ಕೊಂಡು ಮಾಡುದು. ಹಾಗಾಗಿ ಇವ್ರು ಏನ್ ಮಾಡಿದ್ರಿಂದ ಆ ಮನೆಯ ಕೆಲಸದವರು ಅಂದ್ರೆ ಕೆಲಸಕ್ಕೆ ಏನೇನು ಅಗತ್ಯ ಬೇಕಿತ್ತು ಅವರ ಜೊತೆಗೆ ಸೇರ್ಕೊಂಡ್ಬಿಟ್ರು. ಗಂಡಸರಿಗೆ ರಾಜಕೀಯ ಅದು ಇದು ಏನೋ ಒಂದು ಮಾತಿಗೆ ಸಿಗುತ್ತೆ, ಅವ್ರವ್ರು ಮಾತಾಡ್ತಾ ನಿಂತು. ತಾಯಿ ಇನ್ನೇನು ಕೆಲಸದಲ್ಲಿ ತೊಡಗಿದೆ. ಈ ಹುಡುಗ ಅವನನ್ನ ಮಾತಾಡಿಸುವ ಓರಗೆ ಅವ್ರು ಯಾರು ಸಿಗದೆ ಏನ್ ಮಾಡುದು, ಬೋರ್ ಆಯ್ತು ಹುಡುಗನಿಗೆ. ಬೋರ್ ಆಯ್ತು, ಎಲ್ಲ ನೋಡ್ಕೊಂಡು ಬಂದ. ನನ್ನನ್ನು ನೋಡುವ ಸ್ಥಿತಿಯಲ್ಲಿ ಯಾರಿಗೂ ಪುರುಸೊತ್ತಿಲ್ಲ, ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಯಾರು ಕೇಳೋರಿಲ್ಲ. ನನಗೆ ಗತಿ ಇಲ್ಲಿ ಅಂದ್ರೆ ಅವನೊಬ್ಬನೇ ಇರುವುದು. ಹೊರಟೆ ಅಂತ ಸೀದಾ ಅಂಗಳ ದಾಟಿ ತೋಟಕ್ಕೆ ಬಂದ. ಹಾಗೆ ಯಾರು ಹೇಳಿದ್ರು, ಯಾರು ನೀನು, ಎಲ್ಲಿಗೆ ಹೋಗ್ತಾ ಇದ್ದೆ? ಇಲ್ಲ, ನಾನು ಇಲ್ಲೇ ಆಡ್ತಾ ಇರ್ತೇನೆ ಅಂತ ಹೇಳಿದ. ದಾರಿ ಉದ್ದಕ್ಕೂ ನಡ್ಕೊಂಡು ಬಂದ. ಆ ನಿಡಿಯೂರಿನಿಂದ ಕಾನಂಗಿ ಅಂತ ಒಂದು ಜಾಗ ಇದೆ, ಅಂದ್ರೆ ಇದು ಸಮುದ್ರದ ತೀರಕ್ಕೆ ಸ್ವಲ್ಪ ಹತ್ತಿರದ ಜಾಗ. ನಿಡಿಯೂರಲ್ಲಿ ಬಡ ನಿಡಿಯೂರು ಅಂತ ಒಂದಿದೆ, ಅದು 2 ದಾಟಿದ್ರೆ ಮಧ್ಯದಲ್ಲಿ ಕೊಡಗೂರು, ಅದಕ್ಕೆ ಕಾನಂಗಿ ಅಂತ ಇನ್ನೊಂದು ಹೆಸರು. ಅಲ್ಲಿ ಶಂಕರನಾರಾಯಣ ಅಂತ ಸುಂದರವಾದ ಹರಿ ಮತ್ತು ಹರರು ಇರುವ ಒಂದು ದೇವಸ್ಥಾನ ಇದೆ. ಸೀದಾ ಅಲ್ಲಿ ನಡ್ಕೊಂಡು ಬಂದ ಹುಡುಗ. ಸುಮಾರು 4 ಕಿಲೋಮೀಟರ್
ಆ ಜಾಗಕ್ಕೆ ಬಂದ. ಅಲ್ಲಿ ನಮಸ್ಕಾರ ಮಾಡಿದ, ಪ್ರದಕ್ಷಿಣೆ ಹಾಕಿದ, ಎಲ್ಲ ಆಯ್ತು. ಇವರಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಜ್ಞಾನೋದಯ ಆಗಿದೆ. ಅಯ್ಯೋ, ನಾವು ಬಂದವರು ನಾವು ನಮ್ಗೆ ಮಾತಾಡ್ಕೊಂಡು ಕೂತಿದ್ವಿ, ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ತಾಯಿ ಕೆಲಸದ ಗಡಿಬಿಡಿಯ ಮಧ್ಯದಲ್ಲೂ ಮತ್ತೆ ನೆನಪಾದ ಮಗುವಿನ ಕಡೆಗೆ ದಿಟ್ಟಿಸಿ ಹುಡುಕ್ತಾಳೆ, ಎಲ್ಲಿಯೂ ಇಲ್ಲ. ಗಾಬರಿ ಆಯ್ತು. ಮನೆಯವರಿಗೆ ಹೇಳಿದ್ರು, ಪಕ್ಕದಲ್ಲಿ ಕೇಳಿದ್ರು, ಯಾರು ನೋಡೇ ಇಲ್ಲ, ನಾವು ಮಗು ನೋಡೇ ಇಲ್ಲ ಅಂತ. ಕೊನೆಗೆ ಯಾರಾದ್ರೂ ಹೋಗುವಾಗ ಕೇಳಿದವರು, ಹೌದು ಮಗು ಇಲ್ಲೇ ಹೀಗೆ ಹೊರಟು. ಅಯ್ಯೋ ದೇವ್ರೆ, ಇವ್ರನ್ನ ಬಿಟ್ರೆ ಹೀಗೆಲ್ಲ ಮಾಡ್ತಾನಲ್ವ ಅಂತ ಎಲ್ಲ ಕಡೆ ಹುಡ್ಕೊಂಡು ಬಂದ್ರು. ಇವ್ರು ಹೋಗುವಷ್ಟೊತ್ತಿಗೆ ಹೌದು ಮಗು ಈಗ ಬಂದಿತ್ತು, ಪ್ರದಕ್ಷಿಣೆ ಹಾಕಿ ಹೊರಟೋಯ್ತು. ಸರಿ, ಅಲ್ಲಿಂದ ಮತ್ತೆ ಮುಂದೆ ಬಂದ್ರೆ ತಾಳಿಕೊಡೆ ಅಂತ, ಅದಕ್ಕೆ ಈಗ ಬನ್ನಂಜೆ ಅಂತ ಕರೀತಾರೆ. ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಅದು ನೀವು ಮಲ್ಪೆಗೆ ಹೋಗುವ ದಾರಿ ಎಡಭಾಗದಲ್ಲೂ ಈಗ ಜೀರ್ಣೋದ್ಧಾರ ಆಗಿ ತುಂಬಾ ಚೆನ್ನಾದ ಹಳೆಯ ದೇವಸ್ಥಾನವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಆ ಜಾಗಕ್ಕೆ ಬಂದು ಹುಡ್ಕೊಂಡು ಬಂದ್ರೆ ಅಲ್ಲಿ ಅವರು ಹೇಳಿದ್ರು, ಹೌದು ಮಗು ಬಂದಿತ್ತು, ಇಲ್ಲೇ ಪ್ರದಕ್ಷಿಣೆ ಹಾಕಿ ಹೊರಟೋಯ್ತು. ನೋಡಿದ್ರೆ ಸೀದಾ ಮತ್ತೆ ಅನಂತಾಸನದಲ್ಲಿ ಆ ಮಗು ಸಿಕ್ಕಿತ್ತು. ನೀನು ಇಲ್ಲೇ ಎಲ್ಲೋ ಹೋಗಿರ್ತಾನೆ. ಅನಂತಾಸನದಲ್ಲಿ ಯಾರೋ ಸನ್ಯಾಸಿಗಳು ಇವರೆಲ್ಲ ಇದ್ರು. ನೋಡ್ಕೊಂಡು ಅವ್ರು ಹೇಳಿದ್ರು, ಈ ಮಗು ಏನು ಎಷ್ಟು ಚೆನ್ನಾಗಿ ಕಳೆಕಳೆಯಾಗಿ, ಏನ್ ಪುಟ್ಟದಾಗಿ ಮಾತಾಡುತ್ತೆ, ದೊಡ್ಡವರ ಮಾತಿನಂತೆ ಮಾತಾಡುತ್ತೆ, ಹಾಗೆ ಹೀಗೆ ಅಂತ ತುಂಬಾ ಸಂಭ್ರಮದಿಂದ ಪರಿಚಯಿಸಿದಾಗ ಅಪ್ಪ ಓಡಿ ಬಂದ್ರು. ಏನ್ ಮಗು, ನೀನ್ ಒಬ್ಬನೇ ಬಂದ್ಬಿಟ್ಟಿಯಲ್ವ, ಒಬ್ಬನೇ ಬರ್ಲಿಕ್ಕೆ ನಿನ್ ಭಯ ಆಗಿಲ್ಲ? ಇಲ್ಲಪ್ಪ, ನನ್ನೊಟ್ಟಿಗೆ ಒಬ್ರು ಇದ್ರು, ಅವ್ರು ನನ್ನ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದ್ರು. ನಾನು ಶಂಕರನಾರಾಯಣದಲ್ಲಿ ಬಿಟ್ಟ ಮೇಲೆ ಹೇಳಿದೆ, ನಾನು ಇನ್ನೂ ಬನ್ನಂಜೆ ಹೋಗ್ಬೇಕು ಅಂತ. ಆಗ ಅವರು ಶಂಕರನಾರಾಯಣ ಹೇಳಿದ್ರು, ಶಂಕರನಾರಾಯಣ ಹೋಗ್ಬಿಟ್ಟು ಬಾರೋ ನನ್ನ ಹುಡುಗನನ್ನ. ಶಂಕರನಾರಾಯಣ ಮತ್ತೆ ನನ್ನ ಕೈ ಹಿಡ್ಕೊಂಡ ಸೀದಾ ಮಹಾಲಿಂಗೇಶ್ವರಕ್ಕೆ ತಂದು ಬಿಟ್ಟು ಅಲ್ಲಿ ಹೇಳಿದ್ರು, ನಿನಗೆ ಮತ್ತೆಲ್ಲ ಮುಂದೆ ಹೋಗ್ಬಿಟ್ಟು ನೀನು ಕರ್ಕೊಂಡು ಹೋಗುದು. ಬನ್ನಂಜೆಯಲ್ಲಿ ಮಹಾಲಿಂಗೇಶ್ವರ ಹೇಳಿದ್ರೆ ನಾನು ಕರ್ಕೊಂಡು ಹೋಗ್ತೇನೆ. ಕರ್ಕೊಂಡು ಬಂದು ಅನಂತಾಸನ ಬಿಟ್ಟು, ನೋಡಿ ನಿಮ್ ಸೊತ್ತು ನೀವೇ ತಪಸ್ಸು ಮಾಡಿ ಕೊಟ್ಟದ್ದು, ಅದರಿಂದಾಗಿ ನಿಮ್ಮ ಸೊತ್ತು ಬಿಟ್ಟು ಹೋಗಿದ್ದೀನಿ, ನಿಮ್ ಜವಾಬ್ದಾರಿ ನಿಂದು. ಇಂಥವ್ರವ್ರು ಹೋದ್ರು. ಹೀಗೆ ನಾನು ಯಾರು ಒಬ್ಬನೇ ಹೋಗ್ಲೇ ಇಲ್ಲ. ನನ್ನ ಜೊತೆಗೆ ಯಾವಾಗಲೂ ನನ್ನ ಮನಸ್ಸಿಗೆ ಹಿತವಾದ ದೈವ ನನ್ನ ಜೊತೆಗೆ ಇತ್ತು, ದೇವರು ನನ್ನ ಜೊತೆಗೆ ಇದ್ದು, ನಾನು ಯಾರನ್ನು ಬಿಟ್ಟು ಹೋಗ್ಲೇ ಇಲ್ಲ. ಅಪ್ಪನಿಗೆ ವಿಸ್ಮಯ ಮೇಲೆ ವಿಸ್ಮಯ. ಇಷ್ಟು ಪುಟ್ಟ ಮಗು, ಇಷ್ಟು ದೊಡ್ಡ ಮಾತು, ಇಷ್ಟು ಧೈರ್ಯ, ಇಷ್ಟು ಕನ್ಫ್ಯೂಷನ್ ಇಲ್ಲದ ಒಂದು ನೇರ ವಿಷಯಗಳನ್ನು ಪ್ರಸ್ತಾವ ಮಾಡುವುದರ ಶೈಲಿ, ಇದೆಲ್ಲ ಆಶ್ಚರ್ಯಗೊಂಡು ಇವನಿಗೆ ನಿಧಾನಕ್ಕೆ ಒಂದು ಸ್ವಲ್ಪ ಏನಾದ್ರೂ ಹೇಳಿಕೊಡ್ಬೇಕು ಅಂತ ತಲೆಯಲ್ಲಿತ್ತು. ಈ ಉಪನ್ಯಾಸಕ್ಕೆ ಹೋಗುವಾಗ ಜೊತೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಒಂದು ಇಲ್ಲಿ ನೀವು ಉಡುಪಿಯಿಂದ ಬಾರ್ಕೂರ್ನ ಕಡೆಗೆ ಅಥವಾ ಬ್ರಹ್ಮಾವರದ ಕಡೆಗೆ ಹೋಗುವಾಗ ಬಲಭಾಗದಲ್ಲಿ ಒಂದು ಸುಮಾರು 7 ಕಿಲೋಮೀಟರ್ ಆಗುವಾಗ ಒಂದು ಹೇರೂರು ಅಂತ ಒಂದು ಜಾಗ ಬರುತ್ತೆ. ಹೇರೂರು ಮಡಿಮಲ್ಲಿಕಾರ್ಜುನ ಅಂತ ಒಂದು ದೇವಸ್ಥಾನ ಇದೆ. ಅದರ ಭಾಗದಲ್ಲಿ ಬಲಗಡೆ ಒಂದು 10 ಹೆಜ್ಜೆ ದಾಟಿದ್ರೆ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ಉಪನ್ಯಾಸಕ್ಕೆ ಮಗು ಕರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ನಮ್ಗೊಂದು ಪಾಠ. ಆ ಪುಟ್ಟ ಮಗುವನ್ನ ಅಪ್ಪ ಅಮ್ಮ ಯಾವಾಗಲೂ ತಾವು ಎಲ್ಲೇ ಉಪನ್ಯಾಸಕ್ಕೆ ಹೋದ್ರು, ಮೊದಲು ಉಪನ್ಯಾಸಕ್ಕೆ ಹೋಗುದಿತ್ತು, ಹೋಗುವಾಗ ಮಗುವನ್ನು ಕರ್ಕೊಂಡು ಹೋಗುದಿತ್ತು. ನಾನು ನಿನ್ನೆ ಹೇಳೋಣ ಅನ್ಕೊಂಡು, ನೀವು ಬರುವಾಗ ಬರೀ ನೀವೊಬ್ಬರೇ ಬರಬೇಡಿ, ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಅವ್ರಿಗೆ ಏನು ಅರ್ಥ ಆಗದೆ ತೊಂದರೆ ಇಲ್ಲ. ಕೇಳುವ ಅಭ್ಯಾಸ ಒಂದ್ಸಲ ಆದ್ರೆ ಆಮೇಲೆ ಅವ್ರ ಜೀವನದಲ್ಲಿ ತಮ್ಗೆ ಏನ್ ಬೇಕೋ ಆ ದಾರಿಯನ್ನು ಹುಡ್ಕೊಳ್ಳಿಕ್ಕೆ ಅವರಿಗೆ ಶಕ್ತಿ ಬರುತ್ತೆ. ಅದರಿಂದಾಗಿ ನಾವು ಹಳೆ ತಲೆಯವರು ಯಾವತ್ತಿದ್ರು ಈ ಧರ್ಮವನ್ನು ಬಿಟ್ಟು ಹೋಗೋರಲ್ಲ. ನಮ್ ಧೈರ್ಯ ಇದೆ. ದಾರಿ ತಪ್ಪ ಇರೋರು ನಮ್ಮ ಮುಂದಿನ ಪೀಳಿಗೆಯವರು. ನಾವು ಅವರನ್ನ ಇಲ್ಲಿಗೆ ಹಚ್ಚಿ ಹೋಗ್ಬೇಕಾದ್ದು ನಮ್ಮ ಹೊಣೆಗಾರಿಕೆ ಮಾತ್ರ ಅಲ್ಲ, ಅನಿವಾರ್ಯವಾದ ಕರ್ಮ ಇವತ್ತಿಗೆ. ಇಲ್ಲ ಅಂದ್ರೆ ನಾಳೆ ಮತ್ತೆ ಅವರು ಒಂದ್ಸತಿ ಶಾಲೆಗೆ ಹೋಗ್ತೇನೆ, ಮತ್ತೆ ನಿಮ್ಮಲ್ಲಿ ಇಲ್ಲಿಗೆ ಬರ್ಲಿಕ್ಕೆ ಕೇಳಲ್ಲ. ನಾನು ಟ್ಯೂಷನ್ಗೆ ಹೋಗ್ತೇನೆ, ಅದು ಹೋಗ್ತೇನೆ, ಇದು ಹೋಗ್ತೇನೆ ಅಂತ ನೂರಾರು ಬೇಡದ ಕ್ಲಾಸ್ಗಳಿಗೆ ಬೇಕಾದ್ರೂ ಹೋಗ್ತಾರೆ. ಬೇಕಿರುವ ಶಿಸ್ತಿನ ಶಾಸ್ತ್ರದ ಚಿಂತನೆಗೆ ಯಾರು ತಲೆ ಕೊಡುವುದು ಸಾಧ್ಯ ಆಗುದಿಲ್ಲ. ಅದರಲ್ಲಿ ಚಿಕ್ಕಂದಿನಲ್ಲಿ ಮಗುವಿಗೆ ಇನ್ನು 2-3 ವರ್ಷ ತಂದೆ ತಾಯಿ ಉಪನ್ಯಾಸಕ್ಕೆ ಹೋದಲ್ಲಿ ಕರ್ಕೊಂಡು ಹೋಗ್ತಿದ್ರು. ಅಲ್ಲೊಬ್ಬ ಶಿವವಡಿನಾಯ ಅಂತ ಒಬ್ರು ಉಪನ್ಯಾಸಕಾರರು ಉಪನ್ಯಾಸ ಮಾಡ್ತಿದ್ರು. ಮಾಡುವಾಗ ಅವರೇನೋ ಉಪನ್ಯಾಸದಲ್ಲಿ ಒಂದು ವಿಷಯವನ್ನ ಆಚೆ ಈಚೆ ಮಾಡಿ ಏನೋ ತಪ್ಪು ಹೇಳಿದ್ರು. ಅದೇ ಈ ಹುಡುಗ ತಕ್ಷಣ ಕೂತಿದ್ದಾನೆ, ಎದುರುಗಡೆ ಉಪನ್ಯಾಸಕ್ಕೆ ಕೂತಿದ್ದಾನೆ, ಎದ್ದು ನಿಂತು, ನೀವು ಹಿಂದಿನವರು ಹೇಳಿದ ಅರ್ಥದ ತರ ಹೇಳ್ತಿಲ್ಲ, ನೀವೇನೋ ಬೇರೆ ಅರ್ಥ ಹೇಳ್ತೀರ, ಅದು ಹಿಂದಿನವರಿಗೆ ಒಪ್ಪಿತ ಅಲ್ಲ ಅಂದ. ಎಲ್ಲರಿಗೂ ಒಂದ್ಸರ್ತಿ ಕಿವಿ ನೆಟ್ಟಗಾಯಿತು. ಯಾವಾಗಲೂ ಈ ಚಿಕ್ಕವರ ಮಕ್ಕಳ ಕಾರ್ಯಕ್ರಮ ಅಂತಂದ್ರೆ ಎಲ್ಲರೂ ಒಂದ್ಸರ್ತಿ ಅದಕ್ಕೋಸ್ಕರ ಈ ಟಿವಿ ಚಾನಲ್ ಅವರನ್ನೇ ರಿಯಾಲಿಟಿ ಶೋಗಳನ್ನು ಬಳಸ್ಕೊಳ್ತಾರೆ. ಹೊಸದಾದ ಹಾಳು ಮಾಡಿದವರು ಅವರಿಗೆ ಜೀವನದ ಮುಂದಿನ ಭವಿಷ್ಯ ಇಲ್ಲ ಅಂತ ಮಾಡುವ ತಡೆಗೋಡೆ ಅದು. ಅವರಿಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಆ ಹೊತ್ತಿಗೆ ಒಂದು ಪ್ರಸಿದ್ಧಿ ಅವರ ತಲೆಯಲ್ಲಿ ಅಡಗಿ ಬಿಟ್ರೆ ಮತ್ತೆ ಯಾವತ್ತೂ ಅವ್ರು ಬೆಳೀಲಿಕ್ಕೆ ಆಗುದಿಲ್ಲ.
ದೊಡ್ಡವರಿಗೆ ಅದು ಈಗ ಏನೋ ಚಂದ ಅಂತ ಅವರನ್ನ ಮುಂದುವರೆದಂತೆ ಮಾಡ್ತಾರೆ, ಅದೇನೋ ಭಾರಿ ಪ್ರೀತಿ ತೋರಿಸುವುದು ಅಂತ. ಅದು ಪ್ರೀತಿ ಅಲ್ವೇ ಅಲ್ಲ. ಪಕ್ವವಾಗುವ ತನಕ ಯಾವತ್ತೂ ಕೂಡ ಅವರಿಗೆ ಹೆಸರಿನ ಹುಚ್ಚು ಹಿಡಿಬಾರದು. ಮನಸ್ಸು ಪಕ್ವ ಆದ್ಮೇಲೆ ಯಾರು ಹೊಗಳಿದ್ರು ಅವ್ರು ಸರಿಯಾಗಿ ಹೊಗಳಿದ್ದಾರೋ ಅಥವಾ ಸುಮ್ಮನೆ ಹೊಗಳ್ತಾರೋ ಅಂತ ಎರಡು ಗೊತ್ತಾಗುವಷ್ಟು ಎತ್ತರಕ್ಕೆ ಬಂದ್ಮೇಲೆ ಹೆಸರು ಬಂದ್ರೆ ಆವಾಗ ಅವರು ಹೆಸರು ದಾರಿ ಕೆಡುವುದಿಲ್ಲ. ಯಾವಾಗ ಚಿಕ್ಕಂದಿನಲ್ಲಿ ಆ ಹೆಸರುಗಳು ಬಂದು ಬಿಡ್ತಾರೆ, ಅಡ್ಡದಾರಿಗೆ ಬೇಕಾದಷ್ಟು ಅವ್ಯವಸ್ಥೆಗಳಿಗೆ ಅದು ಕಾರಣ ಆಗುತ್ತೆ. ಹಾಗಾಗಿ ಈ ಹುಡುಗ ಹೇಳಿದ ಮಾತಿಗೆ ತಕ್ಷಣ ಎಲ್ಲರೂ ಕೂಡ ಹೌದು ಅವ್ರು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ಮುಂದೆ ಹೋಗಿ ಅಂತ ಒಂದು ಜೋರ್ ಮಾತಾಡಿದ್ರು. ಏನು ಉಪನ್ಯಾಸಕ್ಕೆ ಕೂತವರನ್ನ ವಾಪಸ್ ಮಾತಾಡಿದ, ಬ್ರಾಹ್ಮಣರಿಗೆ ಅವಮಾನ ಮಾಡ್ತಿದ್ರ, ಹಾಗೆ ಹೀಗೆ ಅಂತ ಜೋರು ಕೂಗ್ಲಿಕ್ಕೆ ಶುರು ಮಾಡಿದ. ಆದ್ರೆ ಹುಡುಗ ಹೇಳಿದ, ನನ್ಗೆ ಅರ್ಥ ಹೇಳಿ, ನಾನು ನಿಮ್ಮನ್ನು ಏನು ಅವಮಾನ ಮಾಡ್ತಿಲ್ಲ, ನೀವು ಏನೋ ಒಂದು ಹೇಳಿದ್ದು ಅದು ಇತಿಹಾಸದ ವ್ಯವಸ್ಥೆಗೆ ತಪ್ಪು, ಅದು ಇಲ್ಲ, ಹಾಗೆ ನೀವು ಸರಿಯಾದನ್ನು ಹೇಳಿದ್ರೆ ನಾವು ಯಾರು ಏನು ಮಾತಾಡಲ್ಲ. ಎಲ್ಲರೂ ಹೇಳಿದ್ರು ಹೌದು, ಆ ಹುಡುಗ ಹೇಳಿದ ತಪ್ಪೇನಿದೆ, ನೀವು ಉತ್ತರ ಹೇಳಿ, ಅವನನ್ನು ಯಾಕೆ ಬೈತೀವಿ, ಪ್ರಶ್ನೆ ಮಾಡುದಂದ್ರೆ ತಪ್ಪು ಅಂದ್ರೆ ತಪ್ಪು ಹೇಳಿದ್ಮೇಲೆ ಪ್ರಶ್ನೆ ಮಾಡುದು ಸರಿ, ಕಂಗಾಲ ಕೊನೆ ನೀನೇ ಹೇಳು ಅಂತ ಎಲ್ಲರೂ ಅವನನ್ನ ಇಷ್ಟು ಪ್ರಶ್ನೆ ಕೇಳಿದವನ ಹತ್ರ ಉತ್ತರ ಇಲ್ಲದೆ ಇರುತ್ತಾ, ಯಾರು ಉತ್ತರ ಗೊತ್ತಿದ್ದವ್ರು ಪ್ರಶ್ನೆ ಮಾಡಲ್ಲ, ನೀನು ಹೇಳುದಾಗ ಅವನು ಸರಿಯಾದ ಉತ್ತರ ಹೇಳಿದಾಗ ವಾಪಸ್ ಆ ಉಪನ್ಯಾಸ ಮುಗೀತು. ವಾಪಸ್ಸು ಮನೆಗೆ ಬರುವಾಗ ಅಪ್ಪ ನನ್ನ ಕೈ ಹಿಡ್ಕೊಂಡು ಮಾತಾಡ್ಕೊಂಡು ಬಂದ, ಅಪ್ಪ ನಾನು ಹೇಳಿದ್ದಪ್ಪ ಅವನು ಹೇಳಿದ್ದಪ್ಪ ಅಂತ ಕೇಳಿದ. ಇಲ್ಲ ಮಗು, ನೀನ್ ಹೇಳಿದ್ದು ಕರೆಕ್ಟ್, ಅವನು ಉಪನ್ಯಾಸದಲ್ಲಿ ತಪ್ಪು ಹೇಳಿದ್ದ, ನೀನ್ ಕರೆಕ್ಟ್ ಹೇಳಿದ್ದು, ನಿನ್ನಲ್ಲಿ ನೀನು ಆಲೋಚನೆ ಮಾಡಿದ ರೀತಿ ತಪ್ಪಲ್ಲ, ಆದ್ರೂ ನಮ್ಮ ವಯಸ್ಸು ಅನ್ನೋದು ಸಮಾಜದಲ್ಲಿ ಕೆಲವೊಂದು ಸರ್ತಿ ಲೆಕ್ಕಕ್ಕೆ ಬರುತ್ತಪ್ಪ, ಸ್ವಲ್ಪ ಇಂಥ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ತಪ್ಪು ಸರಿಗಳ ವಿವೇಚನೆ ಮಾಡಬೇಕು ಆಯ್ತು ಅಂತ. ಯಾವಾಗ ಅವನು ಅಷ್ಟು ಧೈರ್ಯವಾಗಿ ಒಂದು ಸಭೆಯಲ್ಲಿ ನಿಂತು ಮಾತಾಡಿದ್ದು, ಅಪ್ಪ ಎಲ್ಲ ಕಡೆಗೂ ಕರ್ಕೊಂಡು ಹೋಗೋದ್ರ ಜೊತೆಗೆ ತಾನು ಅವರು ಇತಿಹಾಸ ಪುರಾಣ ಎಲ್ಲ ಒಳ್ಳೆ ರೀತಿಯಿಂದ ಪಾಠ ಮಾಡ್ತಾ ಇದ್ರಾದ್ರಿಂದಾಗಿ, ಪ್ರವಚನಗಳಲ್ಲಿ ಹೇಳ್ತಾ ಇದ್ರಾದ್ರಿಂದಾಗಿ ಆ ಹುಡುಗನಿಗೆ ಅದು ಕೇಳಿ 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 ಬಾಯಿ ಬಂದ್ಬಿಟ್ಟಿತ್ತು ಎಷ್ಟೋ ವಿಷಯಗಳು. ಹಾಗಾಗಿ ಅಪ್ಪ ಏನ್ ಮಾಡಿದ್ರು ಅಂದ್ರೆ, ನೀನು ಹಾಡು ಆ ಪದ್ಯಗಳನ್ನ, ನಾನು ಅದಕ್ಕೆ ವ್ಯಾಖ್ಯಾನ ಮಾಡುತ್ತೇನೆ ಅಂತ ಕೆಲವು ಪದ್ಯಗಳನ್ನ ಯಾವುದು ಉಪನ್ಯಾಸ ತಯಾರು ಮಾಡಬೇಕು ಅದನ್ನ ಮಗುವಿಗೆ ಹೇಳಿಕೊಡ್ತಿದ್ರು. ಹೇಳಿಕೊಟ್ಮೇಲೆ ನಾನು ಉಪನ್ಯಾಸದಲ್ಲಿ ಹಾಡ್ತಿದ್ದ, ಅದಕ್ಕೆ ಅರ್ಥ ಹೇಳ್ತಿದ್ರು. ಒಂದ್ ದಿವಸ ಪಕ್ಕದಲ್ಲಿ ಕೂತ್ಕೊಂಡು ಇವರು ಅರ್ಥ ಹೇಳ್ತಾ ಇದ್ದಾರೆ, ಹೇಳುವಾಗ ನಿಧಾನಕ್ಕಪ್ಪ, ನೀವು ಮರಗಳ ಸಾಲಿನಲ್ಲಿ ಹೆಸರು ಹೇಳ್ತಾ ಲಿಪುಚ ಶಬ್ದದ ಅರ್ಥ ಹೇಳಿಲ್ಲಪ್ಪ, ನೀವು ಬಿಟ್ಬಿಟ್ರಿ. ಅವರಿಗೆ ತಕ್ಷಣ ಬೆಳಿಲಿಲ್ಲ ಏನರ್ಥ ಅದಕ್ಕೆ ಅಂತ. ಆವಾಗ ಅಪ್ಪ ಹೇಳಿದ, ನೀನೇ ಹೇಳು ಮಗು, ನನಗೆ ಅರ್ಥ ಗೊತ್ತಾಗ್ತಾ ಇಲ್ಲ. ಅಪ್ಪ ಈ ಇಂಥ ವಿಷಯದಲ್ಲಿ ಯಾರಾದ್ರೂ ದೊಡ್ಡವರಾಗಿ ಚಿಕ್ಕವರಾಗಿ ತಾವು ಮಾಡಿದ ತಪ್ಪು ಅಂತ ಗೊತ್ತಾದಾಗ ಒಪ್ಪಿಕೊಳ್ಳುವುದು ದೊಡ್ಡತನ. ಅಪ್ಪ ಯಾವಾಗ ಲಿಖುಚ ಶಬ್ದದ ಅರ್ಥ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಹುಡುಗ ಹೇಳಿದ, ಅಪ್ಪ ಲಿಖುಚ ಅಂದ್ರೆ ಹಲಸು, ಅದರಲ್ಲಿ ಎರಡಿದೆ, ಹೆಬ್ಬಲಸು ಅಂತ. ಹೆಬ್ಬಲಸು ಶಬ್ದವನ್ನ ಅದು ತುಳುವಲ್ಲಿ ಪೆಜ ಅಂತಾರೆ. ಆ ಪೆಜ ಮರ ಇರುವವರೇ ಪೆಜತ್ತ ಇದೆ. ಹಾಗಾಗಿ ಆ ಪೆಜ ಅನ್ನೋದನ್ನ ಲಿಖುಚ ಶಬ್ದ ಹೇಳುತ್ತೆ. ಆ ಲಿಖುಚ ಶಬ್ದದ ಅರ್ಥವನ್ನ ನಾನು ನೀವು ಬಿಟ್ಟಿದ್ರಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೀಗೆ ಹೇಳಿದ ಮೇಲೆ ತುಂಬಾ ಸಂತೋಷ ಆಯ್ತಪ್ಪ ನೀವು. ಓ, ಈ ಮಗು ಬಹಳ ತಿಳುವಳಿಕೆಯಿಂದ ಕೂಡಿದ ಮಾತಾಡುತ್ತೆ, ಸುಮ್ಮನೆ ಏನೋ ಒಂದು ಕೆಲವರು ಹೇಗಿರ್ತಾರೆ ಅಂದ್ರೆ, ಜನ ಯಾವುದು ಹೇಗೆ ಯಾವ ಟೈಮಿಗೆ ಹೇಳ್ಬೇಕು ಗೊತ್ತಿಲ್ಲ, ನಮ್ಗೆ ಗೊತ್ತಿದೆ ಅಂತ ಒಂದೇ ಸರ್ತಿಗೆ ಹಾರಾಟಿ ಶುರು ಮಾಡ್ತಾರೆ. ಆದ್ರೆ ಈ ಹುಡುಗನ ಆ ತೀವ್ರವಾದ ತಿಳುವಳಿಕೆಯ ಹಸಿವು ಮತ್ತು ಅವನಿಗಿರುವ ಎಚ್ಚರವನ್ನು ಗಮನಿಸಿ ಅವನಿಗೆ ಬರೀಲಿಕ್ಕೆ ಹೇಳಿಕೊಡ್ಬೇಕು ಅಂತ ಬರೆಸುವ ವ್ಯವಸ್ಥೆ ಮಾಡಿದ್ರು. ಹಿಂದಿನ ದಿವಸ ಬರೆಸಿದ್ರು, ಮರು ದಿವಸ ಮತ್ತೆ ಅದೇ ಬಳಕದಲ್ಲಿ ಬರೆಸ್ಲಿಕ್ಕೆ ಶುರು ಮಾಡಿದ್ರೆ, ಅಪ್ಪ ಬೋರ್ ಆಗತ್ತಪ್ಪ, ನಿನ್ನೆ ಹೇಳ್ಕೊಟ್ಟದನ್ನೇ ಹೇಳ್ಕೊಡ್ತಿರ್ಲಿಲ್ಲ ಮತ್ತೆ ಮತ್ತೆ, ನಿಮ್ಗೆ ಅರ್ಥವಾಗುತ್ತೆ ಅಂತ ನೀವು ಹೇಳ್ಕೊಡುದ, ನಂಗೆ ಕಲಿಬೇಕು ಅಂತ ಹೇಳ್ಕೊಡುದ, ನೀವ್ ಕಲಿಬೇಕು, ನಂಗೆ ಈಗ ಕಲ್ತಾಗಿರ್ತೀವಿ ಬೇರೆ ಹೇಳ್ಕೊಡಿ, ಲಿಖಿತಮೇವ ಪುನಃ ಲಿಖಿತ ಕುತಃ, ನನಗೆ ಹಳೆದನ್ನೇ ಯಾಕೆ ಹೇಳ್ಕೊಡ್ತೀನಿ, ಹೊಸ್ತು ಹೇಳ್ಕೊಡಿ. ಇಲ್ಲ, ಅಪ್ಪನಿಗೆ ಆಶ್ಚರ್ಯ ಆಯ್ತು, ಅಪ್ಪನಿಗೆ ಚೂರು ಯೋಚನೆಯು ಬಂತು, ದೃಷ್ಟಿಯಾಗಿ ಬಿಟ್ರೆ ಅಂತ ಅನ್ಕೊಂಡು ಎಲ್ಲರ ಮಧ್ಯೆ ಪಾಠ ಹೇಳೋದು ನಿಲ್ಲಿಸಿ ತೋಟಕ್ಕೆ ಕರ್ಕೊಂಡು ಹೋಗಿ ಎಲ್ಲ ಪಾಠ ಮಾಡ್ತಿದ್ರು. ಇದು ಎಲ್ಲ ಯಾಕಂದ್ರೆ ಒಂದ್ಸಲ ಹೇಳಿಕೊಟ್ಟ ಮೇಲೆ ಎರಡನೇ ಸರ್ತಿ ಹೇಳಿಕೊಡ್ಲಿಕ್ಕಿಲ್ಲ. ನಮ್ಮಲ್ಲಿ ಒಂದ್ಸಲ ಹೇಳಿದ್ರು 3 ಸರ್ತಿ ಮುರು ಹೊಡೆದ್ರು, 10 ಸರ್ತಿ ಬಾಯ್ಪಾಠ ಮಾಡಿದ್ರು, 20 ಸರ್ತಿ ಗೋಡೆ ತಲೆ ಚಚ್ಕೊಂಡ್ರು, 25 ಸರ್ತಿ ಮತ್ತೆ ಅಧ್ಯಾಪಕರ ಮುಂದೆ ಹೇಳಿದ್ರು. ಪರೀಕ್ಷೆಗೆಲ್ಲ ಆಕಾಶ ಕಾಣುತ್ತೆ, ನೀಲ ಆಕಾಶ, ಹಾಲಿ ಎಂತದ್ದು ಗೊತ್ತಾಗಲ್ಲ. ಆದ್ರೆ ಆ ಹುಡುಗನಿಗೆ ಹಾಗಾದ್ರೆ ಏಕಸಂಧಿಗ್ರಾಗ ಹೇಳಿಕೊಟ್ಟ ತಕ್ಷಣ ಬರೆಯುವುದಾಗ್ಲಿ ಓದುವುದಾಗ್ಲಿ ಎರಡನ್ನು ಕ್ಷಣ ಮಾತ್ರದಲ್ಲಿ ಕಲಿತಿದ್ದ. ಸಮುಚಿತ ಗ್ರಹ ಯೋಗ ಗುಣಾನ್ವಿತ, ಆ ಹುಡುಗನ ಯೋಗ ಚೆನ್ನಾಗಿದೆ, ಗ್ರಹಗತಿ ಎಲ್ಲ ಅಪೂರ್ವವಾಗಿದೆ. ಈಗಲೇ ಇವನಿಗೆ ಒಂದು ಮುಹೂರ್ತ ನಿರ್ಧಾರ ಮಾಡಿ ಉಪನಯನ ಮಾಡುವುದು
ತುಂಬಾ ಉಚಿತ ಅಂತ ಭಾವಿಸಿ ಮಗನಿಗೆ ಉಪನಯನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದ್ರೆ ಸುಮಾರು ಯಾವಾಗ ಮಗುವಿಗೆ ಉಚ್ಚಾರಣೆಯ ಸಾಮರ್ಥ್ಯ ಸ್ಪಷ್ಟವಾಗುತ್ತೋ ಆವಾಗ ನೀವು ಅದ ಎಂಟಾಗಬೇಕು ಅಂತ ಕಾಯ್ಬೇಕಾಗಿಲ್ಲ, 5ನೇ ವರ್ಷಕ್ಕೂ ಮಾಡಬಹುದು. ಆದ್ರೆ ಲಕ್ಷಣ ಬೇಕಿರೋದು ನೀವು ಹೇಳಿಕೊಟ್ಟ ಮಂತ್ರವನ್ನ ಅದು ಚೆನ್ನಾಗಿ ಮರು ಉಚ್ಚಾರಣೆ ಮಾಡಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ, ಇಷ್ಟು ಗೊತ್ತಾಗಬೇಕು. ಹಾಗಾಗಿ ಈ ಹುಡುಗನಿಗೆ ಎಲ್ಲ ಎಡೆ ಕೊಡ್ತಾ ಇದ್ದಾರೆ, ಎಲ್ಲ ಆರಾಮಾಗಿ ಬರ್ತಿದೆ. ಆದ್ರೆ ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ ಒಂದು ಉಪನಯನ ಆಗಬೇಕು ಅಂತ ಉಪನಯನ ಮಾಡಿದ್ರೆ ಚೆನ್ನಾಗಿ ತಲೆಯನ್ನು ನನಗೆ ಹೋಲಿಸಿ ಮೈ ಮೇಲೆ ಒಂದು ಅಜಿನವನ್ನ ಉತ್ತರೀಯದ ಜೊತೆಗೆ ಯಜ್ಞೋಪವೀತವನ್ನು ಹಾಕಿಕೊಂಡು ಮೌಖಿ ಬಂಧನ ಮಾಡಿಕೊಂಡು ಕೌಪಿನ ಹಾಕಿಕೊಂಡು ಅಗ್ನಿ ಕಾರ್ಯ ಮಾಡ್ತಾ ಇದ್ರೆ ದೇವತೆಗಳೆಲ್ಲ ನೋಡಿ ಆಶ್ಚರ್ಯ ಪಡ್ತಿದ್ದಾರೆ. ಇದು ಎಂತ ವಿಚಿತ್ರ ವೈಭವದ ಪ್ರಾಣದೇವ ಹೀಗೆ ಒಂದು ಕೌಪಿನ ಕಟ್ಟಿಕೊಂಡು ಅಗ್ನಿಗೆ ಪ್ರದಕ್ಷಿಣೆ ಹಾಕ್ತಾ ಅಪ್ಪ ಹೇಳಿದ ಹಾಗೆ ನಾನು ಭಾರದ್ವಾಜ ಗೋತ್ರೋದ್ಭವ ತೈತರಿಯ ಶಾಖಾಧ್ಯಾಯಿ ಮಧ್ವ ವಾಸುದೇವ ಚರ್ಮ ಅಹಂಭೋ ಅಭಿವಾದಯೇ. ಏನಿದು ಲೋಕಕ್ಕೆ ಪಾಠ ಹೇಳಿಕೊಡುವನು ಅಪ್ಪನ ಹತ್ರ ಪಾಠ ಕೇಳಿಕೊಂಡು ಜಪಾನುಷ್ಠಾನ ಮಾಡುವುದೇನು ಅಗ್ನಿ ಕಾರ್ಯ ಮಾಡುವುದೇನು ಅಂತ ಆಶ್ಚರ್ಯ ಪಟ್ಟಿಕೊಂಡು ಕರ್ಮಸಾಕ್ಷಿ ದೇವತೆಗಳೆಲ್ಲ ನಕ್ಕು ಬಿಟ್ಟಿರತ್ತೆ. ಏನು ಅದ್ಭುತವಾದ ಲೋಕದ ಕರ್ತವ್ಯಗಳನ್ನ ಬೋಧಿಸುವ ರೀತಿ ಅದ್ಭುತ. ಹುಡುಗ ಎಲ್ಲೆಲ್ಲೋ ಓಡಾಡ್ತಿದ್ದ, ಊರು ಕಾಡು ಅಲ್ಲೆಲ್ಲ ಹಾಗೆ ಅಲ್ವ ಜಾಗ, ಅದೊಂದು ಸಮತಟ್ಟಾದ ಜಾಗ ಅಂತಿರುವುದಿಲ್ಲ. ಅಲ್ಲಿ ಅವನಿಗೆ ಅಪ್ಪ ಅಮ್ಮನ ಸಂಪರ್ಕ ಭಾರಿ ಜಾಸ್ತಿ. ಒಂದು ಬೆಟ್ಟದಲ್ಲಿ ಅಮ್ಮ ಇದ್ಲು ದುರ್ಗಾದೇವಿ, ಇನ್ನೊಂದು ಬೆಟ್ಟದಲ್ಲಿ ಅಪ್ಪ ಇದ್ದ. ಹಾಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾರ್ಕೊಂಡು ಹೋಗುದು ಹಾರ್ಕೊಂಡು ಬರುದು ಅವನಿಗೊಂದು ಸಹಜ ಅಭ್ಯಾಸ. ಒಂದ್ಸರ್ತಿ ಒಂದು ಆ ಪರಿಸರದಲ್ಲಿ ಒಂದು ಅತ್ಯಂತ ತೀವ್ರವಾದ ವಿಷಕಾರ ಒಂದು ಹಾವು ಊರಿನ ಜನಕ್ಕೆ ಬಹಳ ಉಪದ್ರ ಕೊಡ್ತಿತ್ತು. ಎಲ್ಲಿಂದ ಬರುತ್ತೆ ಗೊತ್ತಾಗುದಿಲ್ಲ. ಹಸು ಕರುಗಳಿಗೆಲ್ಲ ಅಂದ್ರೆ ಕಚ್ಚಿದಾಗ ಅದು ಗಾಯ ಆಗಿ ಸಾಯುವುದು, ಈ ತರದ ಘಟನೆಗಳೆಲ್ಲ ತುಂಬಾ ಜನರಿಗೆ ಓಡಾಡಲಿಕ್ಕೆ ಭಯ. ದೀಪ ಹಿಡ್ಕೊಂಡು ಓಡಾಡಲು ಕಷ್ಟ ರಾತ್ರಿಯೇ ಹೊತ್ತು. ಹೆಡೆ ಎತ್ತಿ ಊರಿನ ಮಂದಿಗೆಲ್ಲ ಒಂದು ರೀತಿಯ ಭಯವನ್ನು ಹುಟ್ಟಿಸುವ ಖಳನ ನಂಚಿನ ಉಪದ್ರವದ ಕಾರ್ಯಕ್ಕೆ ಪರಿಹಾರವನ್ನ ಹುಡುಕುವ ನೆಪದಲ್ಲಿ ಒಂದು ಸರ್ತಿ ಬೆಟ್ಟದಿಂದ ಸೀದಾ ಕೆಳಕ್ಕೆ ನೆಗೆದು ಆ ಹಾವಿನ ಹೆಡೆಯ ಮೇಲೆ ಕಾಲಿಟ್ಟು ಅದನ್ನ ನಾಶ ಮಾಡಿದ. ಹಾಗೆ ಆ ದುಷ್ಟ ಸರ್ಪದ ಉಪದ್ರವ ತೀರಿದ ಮೇಲೆ ಊರಿನ ಜನಕ್ಕೆ ಎಲ್ಲ ಕಡೆಯಿಂದ ಓಡಾಡಲಿಕ್ಕೆ ಧೈರ್ಯ ಬಂತು. ಹೀಗೆ ಯಾವ ಲೋಕದ ಪಾಲಕರು ತನಿಸಿಕೊಂಡವರೆಲ್ಲ ಇವರ ಪಾದದ ಧೂಳಿಯನ್ನ ತಲೆ ಮೇಲೆ ಇಟ್ಟುಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಅಂತಹ ಹುಡುಗ ಗುರುಗಳ ಪಾದಕ್ಕೆ ಎರಗಿ ನನಗೆ ಪಾಠಕ್ಕೆ ಅನುಜ್ಞೆ ಕೊಡಿ ಅಂತ ಹೋಗಿ ಸಮಿಧೆ ಹಿಡ್ಕೊಂಡು ಪಾಠಕ್ಕೆ ಹೋದ್ಲಂತೆ. ಶ್ರೋತ್ರಿಯಂ ಸಮಿತ್ಪಾಣಿನಿ ಬ್ರಹ್ಮನಿಷ್ಠಂ ಅಂತ ಸೀದ ಹೋಗಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದಂತೆ. ದೇವತೆಗಳೆಲ್ಲ ಏನಪ್ಪ ಇವನು ಕಲಿಬೇಕು ಅಂತ ಪಾಠ ಕೇಳಲಿಕ್ಕೆ ಹೀಗೆ ಗುರುಗಳ ಪಾದವನ್ನು ಹಿಡ್ಕೊಂಡಿದ್ದಾನೆ. ಆಯ್ತು, ಗುರುಗಳು ತೋಟಂತಿಲ್ಲ ಅಂತ ಬಹಳ ಆ ಕಾಲದಲ್ಲಿ ತುಂಬಾ ಅಂದ್ರೆ ಹಿಂದೆ ಎಲ್ಲ ಅಲ್ಲಲ್ಲಿ ಮನೆಗಳಲ್ಲಿ ಒಬ್ರು ಯಾರೋ ವಿದ್ವಾಂಸರು ಆ ಪರಿಸರದಲ್ಲಿದ್ದ ಮಕ್ಕಳಿಗೆ ಶಾಸ್ತ್ರ ಪಾಠ ಮಾಡುದು, ವೇದ ಪಾಠ ಮಾಡುದು, ಅರ್ಥಾನುಸಂಧಾನ ಮಾಡುದು, ಇನ್ನೇನು ಬಹಳ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತಿದ್ದಾಗ ಕಾಶಿಗೆ ಹೋಗುದು, ಕಾಶ್ಮೀರಕ್ಕೆ ಹೋಗುದು, ಉಜ್ಜಯಿನಿಗೆ ಹೋಗುದು, ಇನ್ನೆಲ್ಲೋ ದ್ವಾರಕೆಗೆ ಹೋಗುದು ಅಂತ ಕಲೀಲಿಕ್ಕೆ ಹೋಗ್ತಿದ್ರು. ಅಂದ್ರೆ ಆಳವಾದ ವಿಶಿಷ್ಟ ಅಧ್ಯಯನಕ್ಕೆ. ಉಳಿದೆಲ್ಲ ಸಾಮಾನ್ಯ ಅಧ್ಯಯನ ಮನೆಯಲ್ಲಿ ಒಂದ್ ಸ್ವಲ್ಪ ತಂದೆ ತಾಯಿಗಳಿಂದ ಆಗ್ತಿತ್ತು, ಯಾಕಂದ್ರೆ ತಂದೆ ತಾಯಿಗಳಿಗೂ ಅಷ್ಟು ಜ್ಞಾನ ಇರ್ತಿತ್ತು. ಅದಾದ್ಮೇಲೆ ಊರಿನಲ್ಲಿರುವ ಹಿರಿಯ ಜ್ಞಾನಿಗಳ ಸಹಕಾರದಿಂದ ಅವರಿಗೆ ವಿದ್ಯಾಭ್ಯಾಸ ಮುಂದುವರಿತಿತ್ತು. ಅದು ಇನ್ನೂ ಜಾಸ್ತಿ ಅವನು ಕಲಿಯುವ ಆಸಕ್ತಿ ಇದ್ರೆ ಬೇರೆ ಕಡೆಗೆ ಹೋಗೋದಿತ್ತು. ಈಗ ಉಪನಯನ ದಿವಸ ಮುಸುಕು ಹಾಕಿದ್ರೆ ಅವನಿಗೇನು ಹೇಳ್ಕೊಡ್ಬೇಕು ಗೊತ್ತಿಲ್ಲ. ಉಪನಯನದ ದಿವಸ ಅಂತ ದುಸ್ಥಿತಿಯಲ್ಲಿ ತಂದೆ ತಾಯಿಗಳಿದ್ದಾಗ ಮಕ್ಕಳಿಗೆ ಹೇಳ್ಕೊಡುದಾದ್ರೆ ಸರಿ, ಅವ್ರಿಗೆ ಬರಲ್ಲ ಅಂದ್ರೆ ಎಲ್ಲಾದ್ರೂ ಹೇಳ್ಕೊಡ್ಲಿಕ್ಕೆ ಕಳಿಸಿ ಅಂದ್ರೆ ಅಯ್ಯೋ ನಮ್ಮ ಮಕ್ಕಳಲ್ಲಿ ಈಗೆಲ್ಲ ಬೇಡ, 60 ಆದ್ಮೇಲೆ ಅವ್ರಿಗೆ ಬೇಕಾದ ವೇದಾಂತ ಕಲಿಯುದಿದ್ರೆ ಕಲಿತಾರೆ ಅಂತ ಅವರನ್ನ ಆಗ ದಾರಿಗಡಿಸ್ತಾರೆ. 60 ಆಗುವಾಗ ಕಲೀಲಿಕ್ಕೆ ಆಸಕ್ತಿ ಬಂದಾಗ್ಲೂ ದೇಹ ಅದಕ್ಕೆ ಸಹಕರಿಸದೆ ಹೋಗುವ ಅಪಾಯವನ್ನು ಅದು ಆಗ ಗಮನಿಸಲ್ಲ. ಒಟ್ಟಂತೂ ಈ ಹುಡುಗ
ಅತ್ಯಂತ ಶ್ರದ್ಧೆಯಿಂದ ಗುರುಗಳಲ್ಲಿ ನಿತ್ಯ ಪಾಠ ಕೇಳ್ತಿದ್ದ. ಒಂದ್ಸಲ ಏನಾಯ್ತು ಅಂದ್ರೆ ಪಾಠದ ಮಧ್ಯದಲ್ಲಿ ಬಿಡುವಿರ್ತಿತ್ತು, ಆದ್ರೆ ಮರಳಿ ತರಗತಿಗೆ ಬರುವುದೇ ತಡ ಮಾಡ್ತಿದ್ದ. ಬೆಳಿಗ್ಗೆ ಬರುವಾಗಲೂ ತಡ, ಅಲ್ಲಿಗೆ ಬಂದು ಪಾಠ ಕೇಳುವಾಗಲೂ ಆಕಾಶ ನೋಡ್ತಾ ಕೂತಿರ್ತಿದ್ದ. ಯಾವುದೋ ಮರದ ಎಲೆಗಳನ್ನು ಲೆಕ್ಕ ಹಾಕುದು, ಕಲ್ಲು ಒಟ್ಟೆ ಹಾಕಿ ಅದನ್ನ ಲೆಕ್ಕ ಮಾಡ್ತಾ ಕೊಡುದು. ಗುರುಗಳಿಗೆ ಒಂದ್ 2-3 ಸಲ ನೋಡಿ 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 ಸಾಕಾಯ್ತು. ಒಂದ್ ದಿವಸ ಕೇಳಿದ್ರು, ಏನು ನೀನು ಹೀಗೆ ಪಾಠಕ್ಕೆ ಬಂದ್ರು ಕೂಡ ಪಾಠದಲ್ಲಿ ಮನಸ್ಸೇ ಕೊಡಲ್ಲ, ನಿನಗೆ ಪಾಠದಲ್ಲಿ ಆಸಕ್ತಿ ಇಲ್ವಾ ಅಂತ ಕೇಳಿದ್ರು. ಆಗ ನೀವು ಮಾಡಿದ ಪಾಠ ನಮ್ಗೆಲ್ಲ ಗೊತ್ತುಂಟು ಆಚಾರ್ಯರೇ, ನನಗೆ ಅದು ಕೇಳಿ ಕೇಳಿ ಸಾಕಾಗಿದೆ. ಓ ಭಾರಿ ಕಲ್ತವನು ನೀನು, ಎಲ್ಲ ಗೊತ್ತಿದೆ ಅಂತ ಹೇಳುದು. ಸರಿ, ನಿನ್ನೆ ಮೊನ್ನೆದೆಲ್ಲ ಹೇಳು ಅಂದು. ಅವನು ಶುರು ಮಾಡಿದ, ಪುಣ್ಯಾತ್ಮ ಶುರು ಮಾಡಿದ್ರೆ ಇವತ್ತು ನಿಂತ ಪಾಠ ನಾಳೆ ಆಗ್ಬೇಕಾದ ಪಾಠ, ನಾಳಿದ್ದಾಗ್ಬೇಕಾದ ಪಾಠ, ಅದ್ರ ನಾಳಿದ್ದಾಗ್ಬೇಕಾದ ಪಾಠ, ಅಷ್ಟನ್ನು ದಡಬಡ ದಡಬಡ ಅಂತ ತೈತ್ರಿಯ ಶಾಖೆಯ ಸಂಹಿತೆ ಅಷ್ಟೂ ಭಾಗಗಳನ್ನು ಉದ್ಗರಿಸಿದ. ಅದು ತಪ್ಪಿಲ್ಲದೆ ಗುರುಗಳು ಹೇಳಿದ್ರು, ನೀನ್ ಯಾವಾಗಾದ್ರೂ ಪಾಠಕ್ಕೆ ಬಾ, ಒಟ್ಟು ನನಗೊಂದು ಸಂತೋಷ ನೀನು ಇಲ್ಲಿ ಇದ್ದಿ ಅಂತ, ಬರದೇ ಇರಬೇಡ, ಎಷ್ಟೊತ್ತಿಗಾದ್ರೂ ಬಾ ಅಂತ ಹೇಳಿ ಅವ್ರ ಪಾಟಿಗೆ ಅವ್ರು ಹೊರಟೋದ್ರು. ಅದರ ಜೊತೆಗೆ ಆ ಉಳಿದ ಹುಡುಗರ ಜೊತೆಗೆ ಅವನ ಒಡನಾಟ ಹೇಗಿತ್ತು ಅಂತ ನಾರಾಯಣ ಪಂಡಿತರು ವರ್ಣಿಸ್ತಾರೆ. ತುಂಬಾ ಅದ್ಭುತ. ಹುಡುಗರ ಮೇಲೆ ಬೇರೆ ಬೇರೆ ಆಟಗಳಿದ್ದೇ ಇರ್ತವೆ. ಓಡುವ ಆಟ, ಮುಟ್ಟುವ ಆಟ, ಎತ್ತುವ ಆಟ, ಬೀಳಿಸುವ ಆಟ, ಮರಕೋತಿ ಆಟ, ಹೀಗೇನೇನೋ ಇರುತ್ತೆ. ಎಲ್ಲ ಆಟಗಳಲ್ಲೂ ಕೂಡ ಈ ಹುಡುಗನದ್ದು ಎಲ್ಲರಿಗಿಂತ ಮುಂದೆ ಒಂದು ಹೆಜ್ಜೆ. ಯಾವುದೇ ಆಟ ತೋರಿಸಿ, ನೀರಲ್ಲಿ ಈಜಲಿಕ್ಕ ನೀರಿಗಿಂತ ಫಾಸ್ಟ್ ಈಜುತ್ತಿದ್ದ, ಮರ ಹತ್ತುದ ಕೋತಿಗಿಂತ ಜಾಸ್ತಿ ಕಲಿತಿದ್ದ, ಹಾರುತ್ತಿದ್ದ, ಇನ್ಯಾವುದು ಬೀಳಿಸುದ ಭೀಮನನ್ನೇ ಮಲಗಿಸ್ತಿದ್ದ ಅನ್ನುವಷ್ಟು ಅವರೆಲ್ಲ ಮಾತಾಡಿಕೊಳ್ಳುವುದು. ಇವನು ಭೀಮನಿಗೆ ಸಮ ಇದ್ದಾನೆ ಅಂತ. ನೀವು ಮಹಾಭಾರತದಲ್ಲಿ ಓದಿದ್ರೆ ಈ ವರ್ಣನೆ ಏನಿದೆ ಅಷ್ಟೂ ಭೀಮನ ಬಾಲ್ಯದ ವರ್ಣನೆಯಲ್ಲಿ ಬರುತ್ತೆ. ಈ ಕಾಡಿನಿಂದ ಅವರು ಸುಮಾರು 14-15 ವಯಸ್ಸಿಗೆ ಹಸ್ತಿನಾವತಿಗೆ ಬಂದಾಗ, ಕೃಪಾಚಾರ್ಯರಲ್ಲಿ ಪಾಠಕ್ಕೆ ಹೋದಾಗ ಇದೇ ವರ್ಣನೆಯನ್ನ ಮಧ್ವರಿಗೆ ಏನು ಹೇಳ್ತಾರೋ ಅದೇ ವರ್ಣನೆಯನ್ನು ವೇದವ್ಯಾಸರು ಭೀಮಸೇನ ನಿಯುದ್ಧ ಅಂದ್ರೆ ಮಲ್ಲ ಯುದ್ಧ, ಎತ್ತಿ ಬೀಳಿಸುವುದು, ಕುಸ್ತಿ ಪಟುಗಳ ಪಟುತ್ವವನ್ನು ತೋರಿಸುವುದು, ನೀರಿನಲ್ಲಿ ಈಜುವುದು, ಈ ಮುಟ್ಲಿಕ್ಕೆ ಹೋಗಿ ಆಚೆಯಿಂದ ಈಚೆ ಬರಬೇಕಲ್ಲ, ಅಷ್ಟು ಜನರನ್ನು ಎತ್ತುಕೊಂಡು ಬರ್ತಿದ್ದಂತೆ. 100 ಜನರನ್ನು ಒಂದೇ ಸರ್ತಿ ಎತ್ತಿ ತಗೊಂಡೋಗಿ ಕೆಳಗೆ ಹೋಗಿ ಮರಕ್ಕೆ ಹತ್ತಿ ಮುಟ್ಟು ಬಾ ಅಂತಂದ್ರೆ ಮೇಲೆ ಬರಲ್ಲ ನಾನು ಅಂತ ಒಂದು ಮರದ ಬುಡಕ್ಕೆ ಒದಿತಿದ್ನಂತೆ. ಒದ್ರೆ ಮೇಲೆ ಕೂತವರೆಲ್ಲ ಅಷ್ಟು ಜನ ಹಣ್ಣುಗಾಯಿ ನೀರುಗಾಯಿ ಆಗಿ ಕೆಳಗೆ ಬೀಳ್ತಿದ್ರು. ಅಲ್ಲಿ ಆ ಮರದಲ್ಲಿದ್ದ ಹಣ್ಣುಗಳನ್ನು ಮಾತ್ರ ಎತ್ಕೊಂಡು ಎಲ್ಲ ಮುಟ್ಟಿ ಔಟ್ ಅಂತ ಹೇಳಿ ವಾಪಸ್ ಬರ್ತಿದ್ದಾನೆ. ಹೀಗೆ ಅವನ ಆಟವೇ ಅತ್ಯಂತ ಅದ್ಭುತ ಇತ್ತು. ಹಾಗೆ ವಾಸುದೇವ ಕೂಡ ಪ್ಲವನ ತೇಜಸ್ಸಿನ ಹಂತನ ಕೇವಲಂ ವಿಜಿತವಾನ್ ಸತದಾ ಸಕಲಾಂ ಜನ ಪ್ರಭು ನಿದೇಶಕರೋ ಹನುಮಂತನೋ ನನು ಜಿಗಾಯ ಸವಾರಿ ಸುತಾಧಿಕಾನ್. ಹಿಂದೆ ಇದೇ ಹನುಮಂತನಾಗಿದ್ದಾಗ ರಾಮಚಂದ್ರನ ಆಣತಿಯನ್ನ ತಲೆಯ ಮೇಲೆ ಹೊತ್ತು ಸಮುದ್ರವನ್ನೇ ಹಾರಿದವನಿಗೆ ಹೀಗೆ ಬಂಡೆಯಿಂದ ಬಂಡೆಗೆ, ಮರದಿಂದ ಮರಕ್ಕೆ ಹಾರುವುದೇನು ದೊಡ್ಡ ಸಂಗತಿ ಏನಾಗಿರ್ಲಿಲ್ಲ. ನೀರಾಟ ಆಡುವಾಗ ಗೆಳೆಯರೆಲ್ಲ ಅವನ ಮೇಲೆ ಸ್ವಲ್ಪ ಸ್ಪರ್ಧೆಯಿಂದ ಜೋರಾಗಿ ಅವನ ಮೇಲೆ ಪ್ರಯತ್ನ ಮಾಡಿ ಮುಳುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ರಂತೆ. ಅವನಿಗೆ ಯಾರು ತಮ್ಮನ್ನು ಮುಳುಗಿಸ್ಲಿಕ್ಕೆ ಬಂದ್ರು ಅವರನ್ನು ಒಟ್ಟಿಗೆ ಹಿಡ್ಕೊಂಡು ಮುಳುಗ್ತಿದ್ರಂತೆ. ಮೇಲೆ ಬರ್ತಿರ್ಲಿಲ್ಲ. ಅವರಿಗೆ ಒಳಗೆ ಕೂತು ಬಹಳ ಹೊತ್ತು ಕುಂಭಕದಲ್ಲಿ ಇದ್ದು ಅಭ್ಯಾಸ. ಉಳಿದ್ರು ಕಂಗಾಲಾಗಿ ಬಿಟ್ಬಿಡೋ ನಾವು ಮೇಲೆ ಹೋಗ್ತೀವಿ ಅಂತ. ಅದು ಭೀಮನು ಹಾಗೆ ದುರ್ಯೋಧನಾದಿಗಳು ಬೇಕು ಅಂತ ಅವನನ್ನ ಮುಳುಗಿಸ್ಬೇಕು ಅಂತ ಪ್ರಯತ್ನ ಪಟ್ರೆ ಅಷ್ಟೂ ಜನ ಹಿಡ್ಕೊಂಡು ನೀರೊಳಗೆ ಗಂಗೆಯಲ್ಲಿ ಮುಳುಗಿ ಬಿಡ್ತಿದ್ದಂತೆ. ಮುಳುಗಿದಾಗ ಇವರೆಲ್ಲ ಬೇಸ್ತು ಬಿದ್ದು ಇನ್ನೇನು ಉಸಿರು ಹೋಗುತ್ತೆ ಸ್ವಲ್ಪ ಬಿಡ್ತಿದ್ದಾರೆ, ಅಲ್ಲಿ ತನಕ ಬಿಡ್ತಿರ್ಲಿಲ್ಲ. ಹಾಗೆ ಅವರಿಗೆಲ್ಲ ಭೀಮನ ಮೇಲೆ ಕೋಪ ಯಾಕೆಂದ್ರೆ ಒಂದೇ ಒಂದು ಆಟದಲ್ಲಿ ಒಂದೇ ಒಂದು ದಿವಸವು ನಮಗೆ ಅವನಿಂದ ಪ್ರಶಸ್ತಿಯನ್ನು ಕಸಿದುಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅದು ಚಿಕ್ಕಂದಿನಿಂದ ಬೆಳೆದ ಕೋಪ, ದ್ವೇಷ, ಅದು ಒಳಗಿನಿಂದ ಸಹಜವೂ ಹೌದಾಗಿತ್ತು. ಇದೆಲ್ಲ ನೆಪವೂ ಆಯಿತು. ಅವನು ಯಾವತ್ತೂ ಕೂಡ ಅವರ ಮೇಲೆ ಜಿದ್ದಿನಿಂದ ಆಟ ಆಡಿದ್ದಲ್ಲ ಭೀಮಸೇನ. ಅದನ್ನು ಮಹಾಭಾರತವೇ ಹೇಳುತ್ತೆ. ಹುಡುಗಾಟದಿಂದ ಎಲ್ಲರಂತೆ ಆಡುವಾಗ ತಾನು ಆಡುತ್ತಿದ್ದಷ್ಟೇ ಬಿಟ್ರೆ ದುರ್ಯೋಧನ ಅದನ್ನು ಪರ್ಸನಲ್ ಆಗಿ ತಗೊಂಡು ಸ್ಪೋರ್ಟಿಂಗ್ ಅಂತ ನಾವು ಏನು ಸ್ಫೂರ್ತಿ ಅಂತ ಹೇಳ್ತೇವೆ ಅದನ್ನು ಬಿಟ್ಟೆ ತಾನು ಹಠಕ್ಕೆ ಬಿದ್ದು ಅಂಥವನನ್ನು ಉಳಿಸಬಾರ್ದು ಅನ್ನುವ ತನಕ ಎಷ್ಟು 16ನೇ ವಯಸ್ಸಲ್ಲಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದು. ಯಾವಾಗ ಒಂದು 25-30 ವಯಸ್ಸಾಗಿ ಅಧಿಕಾರ ಬಂದ ಮೇಲೆ ಅಲ್ಲ, ಅವರು ಆಡುವ ಸಂದರ್ಭದಲ್ಲಿ ಅವರನ್ನು ಕೊಲ್ಲಬೇಕು ಅಂತ ಅವನಿಗೆ ವಿಷದ ಲಡ್ಡಿಗೆ ನುಣಿಸಿ ನೀರಿನಲ್ಲಿ ಕಾಲಿಗೆ ಸರಪಳಿ ಹಾಕಿ ಕಟ್ಟಿ ಸಮುದ್ರದಲ್ಲಿ ಗಂಗೆಯ ಪ್ರಮಾಣ ಕೋಟಿಯನ್ನು ಆಳುವಾದ ಜಾಗದಲ್ಲಿ ಎಸಿತಾರೆ. ದೈವದಯೆ ಅವ್ರು ಸಹಜವಾಗಿ ಶ್ವಾಸದ ದೇವತೆ ಸರ್ಪಗಳೆಲ್ಲ ಕಚ್ಚಿ ಹಲ್ಲು ಮುರ್ಕೊಂಡು ಹೊಟ್ಟೋದು. ಆದ್ರೆ ಇದು 1-2 ಸಲ ಅಲ್ಲ, ನಮ್ಗೆ ಗೊತ್ತಿರೋದೊಂದು 2 ಕತೆ 3 ಕತೆ ಮಾತ್ರ.
ಮಹಾಭಾರತದಲ್ಲಿ ಸೂಕ್ಷ್ಮವಾಗಿ ಒಂದ್ ಕಡೆ ಹೇಳ್ತಾರೆ, 100 ಬಾರಿ ಇಂಥ ಅಟ್ಯಾಕ್ಟ್ಗಳನ್ನು ಮಾಡಿದಾಗ್ಲೂ ಒಂದೋ ಕುಂತಿ, ಒಂದೋ ವಿದುರ, ಒಂದೋ ಭೀಮಸೇನನ ಕಣ್ಗಾಪಿನಲ್ಲಿ ಅವರೆಲ್ಲ ಪಾರಾದ್ರು, ಅವರನ್ನೆಲ್ಲ ರಕ್ಷಿಸುವುದಾಯಿತು. ಇದು ಒಂದೆರಡು ಸಲ ಮಾಡಿದ್ದಲ್ಲ ದುರ್ಯೋಧನ, ಪ್ರತಿ ಹಂತದಲ್ಲೂ ಅವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಿದ್ದ. ಹಾಗೆ ಇಲ್ಲಿ ಆತರ ಯಾರು ಅವನ ಮೇಲೆ ದಬ್ಬಾಳಿಕೆ ಮಾಡುವುದಿಲ್ಲದೇ ಇದ್ರು, ಅವನ ಅತಿಯಾದ ಚುರುಕುತನದಿಂದ ಎಲ್ಲರೂ ಬಹಳ ಖುಷಿ ಪಡ್ತಿದ್ರು. ಹಿಡಿಯುವುದು, ಬಿಡಿಸಿಕೊಳ್ಳುವುದು, ಅಂದ್ರೆ ಹಿಂದೆ ಆಟ ಎಲ್ಲ ಹೇಗೆ ಅಂದ್ರೆ ಒಂದು ತೆಂಗಿನಕಾಯನ್ನ ನೆಲಕ್ಕೆ ಒತ್ತಿ ಹಿಡಿಬೇಕೊಬ್ಬ, ಅದನ್ನ 35-40 ಜನ ಒಟ್ಟಿಗೆ ಬಿದ್ದು ಅವನ ಕೈಯಿಂದ ತೆಂಗಿನಕಾಯನ್ನ ನೆಲದಿಂದ ಬಿಡಿಸಿ ಮೇಲಕ್ಕೆ ಎತ್ತಿ ತೆಂಗಿನಕಾಯಿ ಬಿಡಿಸ್ಕೊಳ್ಬೇಕು. ಆಚಾರ್ಯರು ಹೀಗೆ ಹಿಡಿದ್ರೆ ನೆಲಕ್ಕೆ ಒತ್ತಿ ಎಷ್ಟು ಜನ ಎಷ್ಟು ತರ ಏನೆಲ್ಲ ಮಾಡಿ ಕುಸ್ತಿ ಮಾಡಿ ಬಿಟ್ರು ನೆಲದಿಂದ ತೆಂಗಿನಕಾಯಿ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ತೆಂಗಿನಕಾಯಿನ ಒಂದೇ ಏಟಿಗೆ ಹೊಡೆಯುದು, ನೆಲದಲ್ಲಿಟ್ಟು ಒಂದೇಟಿಗೆ ಅದು ಪುಡಿ ಆಗ್ಬಿಡ್ಬೇಕು. ಹಾಗೆಲ್ಲ ಆಟ ಆಡಿಸ್ತಿದ್ರು ಅಂತ. ಅದು ಇಲ್ಲಿ ಮಾತ್ರ ಅಲ್ಲ, ಮುಂದೆ ಅವರ ಶಿಷ್ಯರಿಗೂ ಹಾಗೆ ಮಾಡಿಸಿದ್ರು ಅಂತ ಮುಂದಿನ ಕಥೆಯಲ್ಲಿ ಬರುತ್ತೆ. ಅವರು ಜಾನ್ ಅಬ್ರಾಹಂ ವರ್ಗೀಸ್ ಅಂತ ಒಬ್ಬ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಒಂದು ಪುಸ್ತಕ ಬರೆದನು. ಅವನು ಯಾರು ಭಾರತೀಯ ಅಲ್ಲ, ಅವನು ಯಾವುದು ನಮ್ಮ ಈ ಯಾವುದೇ ಮಠಮಾನ್ಯಗಳ ಶಿಷ್ಯ ಅಲ್ಲ. ಅವನು ಅಮೇರಿಕಾದ ಯಾವುದೋ ಒಂದು ಪ್ರಸಿದ್ಧ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್. ಅವನಿಗೇನೋ ಏನ್ ದೈವ ಚಿತ್ತವೋ ಗೊತ್ತಿಲ್ಲ, ಅವನು ಹುಡುಕಾಡಿದ್ದಾನೆ ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆ ಇರುವ ಅತ್ಯಂತ ಅದ್ಭುತವಾದ ಫಿಲಾಸಫರ್ಸ್ಗಳು ಯಾರು ಮತ್ತು ಪರಿಪೂರ್ಣವಾದ ಕಲ್ಪನೆಯಿಂದ ಒಂದು ತತ್ವವನ್ನು ಬೋಧಿಸಿದವರು ಯಾರು, ಹಠಕ್ಕೆ ಬೀಳದೆ ಸತ್ಯವನ್ನೇ ಹೇಳ್ತೇನೆ, ಅದನ್ನು ಬಿಟ್ಟು ಬೇರೆದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಅಂತ ಮುಕ್ತವಾಗಿ ಮಾತನಾಡಿದವರು ಯಾರು ಅಂತ ಅವನ ವಿವೇಚನೆಯಲ್ಲಿ ಜಗತ್ತಿನಲ್ಲಿ 4 ಜನರ ಹೆಸರನ್ನು ಉಲ್ಲೇಖ ಮಾಡ್ತಾನೆ. ಇನ್ನು 3 ಜನರ ನಾವು ಹೆಸರೇ ಕೇಳಿಲ್ಲ ಬಿಡಿ. ಅದರಲ್ಲಿ ಭಾರತದಲ್ಲಿ ಒಬ್ಬರೇ ಒಬ್ಬರನ್ನ ಅವನು ಗುರುತಿಸಿ ಹೇಳುವುದು ಮಧ್ವಾಚಾರ್ಯರನ್ನ. ಹಿ ಈಸ್ ಎ ರಸ್ಲರ್, ಹಿ ಈಸ್ ಎ ಮ್ಯೂಸಿಷಿಯನ್, ಹಿ ಈಸ್ ಎ ಮೌಂಟೇನಿಯರ್. ಅವನು ಬೆಟ್ಟ ಹಾಡ್ತಿದ್ದ, ಸಂಗೀತ ಹಾಡ್ತಿದ್ದ. ಒಂದು ಸಕಲ ಕಲಾವಲ್ಲಭ ಅನ್ನೋ ಶಬ್ದ ಇದೆ ಅಲ್ವಾ, ಅದು ಪರ್ಫೆಕ್ಟ್ ಆಗಿ ಒಪ್ಪುವಂಥದ್ದು ಮಧ್ವಾಚಾರ್ಯರ ಬದುಕಿನಲ್ಲಿ ಹೊರತು ಇನ್ಯಾರನ್ನು ನಾವು ಹಾಗೆ ಕಾಣುವುದಿಲ್ಲ. ಮತ್ತೆ ಏನ್ ಹೇಳ್ಬೇಕು ಅದನ್ನ ಸ್ಪಷ್ಟವಾಗಿ ಸ್ಫುಟವಾಗಿ ಯಾರ ಭಯವೂ ಇಲ್ಲದೆ ನಿರ್ಭಿಡೆಯಲ್ಲಿ ಹೇಳುವ ತಾಕತ್ತು ಶಾಸ್ತ್ರದ ಅಡಿಯಲ್ಲಿ ಅನುಭವದ ಮೂಸೆಯಲ್ಲಿ ಬಂದ ಸಂಗತಿಯನ್ನು ಹೇಳುವರು ಅವರೊಬ್ಬರೇ ಅಂತ. ನಾನು ಇದನ್ನು ಯಾಕೆ ಹೇಳಿದೆ ಅಂದ್ರೆ, ನಮ್ಗೆ ಯಾವಾಗಲೂ ಮೇಲಿಂದ ಉದುರಿ ಬಿದ್ದವರೇನಾದ್ರೂ ಹೇಳಿದ್ರೆ ಅದು ದೊಡ್ಡ ವಿಷಯ. ನಮ್ಮಲ್ಲೇ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ರೆ ಅಯ್ಯೋ ತುಂಬಾ ಹೇಳ್ತಾರೆ, ಅವರಿಗೆ ಗುರು ಭಕ್ತಿ ಜಾಸ್ತಿ ಆದಾಗ ಎಲ್ಲ ಹೊಗಳ್ತಾ ಇರ್ತಾರೆ. ನಾವು ಹೇಳಲ್ವಾ ಎಷ್ಟೋ ನಮ್ಮ ಗುರುಗಳ ಬಗ್ಗೆ ಗೊತ್ತಿದೆ ಹೊರಗಿನಿಂದ ಏನು ಇರಲ್ಲ ಅಂತ. ಆದ್ರೂ ಅವರನ್ನ ಸಮಾಜದಲ್ಲಿ ದೊಡ್ಡದಾಗಿ ಬಿಂಬಿಸುವುದಕ್ಕೋಸ್ಕರ ಏನೇನೋ ಕೆಲವು ನಿಜ ಇರುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಅದು ಸೂ ಅಂದ್ರೆ ಸುಕ್ಕಿನುಂಡೆ ಅಂತ ಆಗಿರುತ್ತೆ. ಇದು ಒಂದು ಶಬ್ದಕ್ಕೆ ಹೋಗಿ 100 ಶಬ್ದಗಳು ಜಾಸ್ತಿ ಆಗಿರುತ್ತೆ. ಹಾಗೆ ಇಲ್ಲಿ ಆ ವಾಸುದೇವನ ಅಪರಿಮಿತವಾದ ಬಲವನ್ನ ಅವನು ತಾನು ಮಾತ್ರ ಅಲ್ಲದೆ ತನ್ನ ಜೊತೆಗಿದ್ದ ಎಲ್ಲ ಹುಡುಗರಿಗೂ ಮಲ್ಲ ಯುದ್ಧವನ್ನ ಹೇಳಿಕೊಡುತ್ತಿದ್ದ, ಪಟ್ಟುಗಳನ್ನ ಅಭ್ಯಾಸ ಮಾಡಿಸ್ತಿದ್ದ, ಈಜುವುದನ್ನು ಹೇಳಿಕೊಡ್ತಿದ್ದ, ಎಲ್ಲ ವಿದ್ಯೆಗಳಲ್ಲೂ ತನ್ನ ಜೊತೆ ಇದ್ದವರಿಗೆಲ್ಲ ಒಳ್ಳೆ ಅಭ್ಯಾಸ ಮಾಡುತ್ತಿದ್ದ. ಹೀಗೆ ಅವನ ವಿದ್ಯಾಭ್ಯಾಸ ಮುಗಿಯುವಾಗ ಒಂದ್ಸರ್ತಿ ಅವರ ನಾರಾಯಣ ಅಂತ ಒಬ್ಬ ಮಗ ಇದ್ದ, ಆ ತೋಟಂತಿಲ್ಲಾಯರ ಮಗ. ಅವನು ಮತ್ತೆ ಇವನು ಬಹಳ ಗೆಳೆಯರು. ಅವನಿಗಂತೂ ಹುಟ್ಟಿನಿಂದಲೇ ಒಂದು ವಿಚಿತ್ರವಾದ ತಲೆನೋವಿತ್ತು. ಯಾವಾಗ್ಲೂ ತಲೆನೋವು ಅಂದ್ರೆ ಬೆಳಕು ನೋಡ್ಲಿಕ್ಕಾಗಲ್ಲ, ಯಾರಾದ್ರೂ ಮಾತಾಡಿಸಿದ್ರೆ ಮಾತು ಕೇಳಲಿಕ್ಕಾಗಲ್ಲ, ತಲೆ ಒಳಗಿನಿಂದ ಸಿಡಿತಾ ಇದ್ರೆ ಪ್ರಪಂಚವೇ ಒಳಗೆ ನಿಂತು ಗುಡುಗುಡು ಅಂತ ಅಲ್ಲಾಡ್ತಾ ಇದೆ ಅನ್ನುವಷ್ಟು ವೇದನೆ. ಆ ವೇದನೆಯಿಂದ ಅವನು ಒಂದ್ಸರ್ತಿ ಜೊತೆಗಿರುವ ವಾಸುದೇವನ ಹತ್ರ ನನ್ನಿಂದ ಆಗದು ಈ ನೋವನ್ನು ತಡ್ಕೊಳ್ಳಿಕ್ಕೆ, ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಕಣ್ಣೀರು ಹಾಕಿದ್ರೆ ಕೂಡ್ಲೆ ಆಚಾರ್ಯರು, ಅದು ಕಾಡಿನಲ್ಲಿ ಅವರು ಏಕಾಂತದಲ್ಲಿ ಏನೋ ಕಟ್ಟಿಗೆ ಸಂಗ್ರಹ ಮಾಡ್ತಾ ಬರುವಾಗ ಈ ಪ್ರಸಂಗ ಅವನಿಗೆ ಎದುರಾದದ್ರಿಂದ ಅವನು ಹೇಳಿಕೊಂಡಾಗ ತಕ್ಷಣ ಬಾಯಿಲಿ ಅಂತ ಹೇಳಿ ಅವನ ಕಿವಿಯನ್ನ ಹಿಡಿದು ಎಳೆದು ಅಲ್ಲಿಗೆ ಒಂದ್ಸರ್ತಿ ಜೋರಾಗಿ ಗಾಳಿ ಊದಿ ನಿನ್ ತಲೆ ನೋವು ಹೋಯಿತು ಬಿಡು ಅಂತ. ನಮ್ಗೆ ಇದು ವಿಚಿತ್ರ ಅನ್ಸುತ್ತೆ, ಏನೋ ಪವಾಡ ಅಲ್ಲ. ಆ ಟೆಕ್ನಿಕ್ ಅನ್ನ ಇವತ್ತು ಮಾಡಿ ಬಲ್ಲವರಿದ್ದಾರೆ. ನಂಗೆ ಅವ್ರ ಹೆಸರು ಗೊತ್ತಿಲ್ಲ, ನೆನಪಿಲ್ಲ. ಒಬ್ರು ಪಾಜಕದಲ್ಲಿ ಒಂದು ಗುರುಕುಲ ಇತ್ತು. ಆ ಗುರುಕುಲಕ್ಕೆ ಒಬ್ರು ಯಾರೋ ಆಯುರ್ವೇದದ ವೈದ್ಯರು ಬಂದಿದ್ರು, ಹಳ್ಳಿಯವರು. ಅಲ್ಲಿ ಅವರು ಹೀಗೇನೆ ಆ ಮಗು ಯಾವುದೋ ಒಂದು ತುಂಬಾ ತಲೆನೋವು ಅಂತ ತಿಂಗಳಾನುಗಟ್ಲೆ ಯಾವಾಗ ನೋಡಿದ್ರು ವಾರದಲ್ಲಿ 4 ದಿವಸ ತಲೆನೋವು.
ಕ್ಲಾಸಿಗೆ ಬರ್ಲಿಕ್ಕಾಗುದಿಲ್ಲ, ಕೂತ್ಕೊಳ್ಲಿಕ್ಕಾಗುದಿಲ್ಲ ಅಂತ. ಆ ಮಗುವನ್ನು ಅವರು ಕಿವಿ ಹೀಗೆ ಹಿಡಿದು ಎಳೆದು ಗಟ್ಟಿಯಾಗಿ ಒಂದು ಊದಿದ್ರು. ಊದಿದಾಗ ಹೋದ ತಲೆನೋವು ಇವತ್ತಿಗೂ ಆ ಹುಡುಗನಿಗೆ ತಲೆನೋವು ಇಲ್ಲ. ಕೊನೆಗೆ ಆ ಹುಡುಗರೆಲ್ಲ ಕೇಳಿದ್ರು, ಈಗ ನೀವು ಹೇಗ್ ಮಾಡಿದ್ರಿ? ಅದಕ್ಕೆ ಅವ್ರು ಹೇಳಿದ್ರು, ಆ ಮಕ್ಕಳಿಗೆ ಹೇಳ್ಕೊಟ್ರು ಕೂಡ ಅವರು, ಏನಂದ್ರೆ ಇದೇನು ದೊಡ್ಡ ವಿದ್ಯೆ ಅಲ್ಲ, ಸರಿಯಾಗಿ ಒಂಚೂರು ಉಸಿರನ್ನ ಬಿಗಿ ಹಿಡಿದು ಕಿವಿಯನ್ನು ಒಂದು ಆಂಗಲ್ ಅದು ಸ್ಟ್ರೈಟ್ ಆಗುತ್ತೆ, ಅದು ಒಂದು ಅಂಕು ಇರುತ್ತೆ ಒಳಗೆ, ಅದು ಸ್ಟ್ರೈಟ್ ಆಗುವ ಹಾಗೆ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ, ಅದಕ್ಕೊಂದು ಕ್ರಮ ಇದೆ. ಆದ್ರೆ ಅಲ್ಲಿಯ ವಾರ್ಡನ್ ಅದನ್ನು ಕಲ್ತು ಆಮೇಲೆ ಯಾರೇ ತಲೆನೋವು ಅಂತ ತಪ್ಪಿಸ್ಲಿಕ್ಕೆ ಹೋದ್ರೆ ಊದು ಬಿಡುತ್ತೇನೆ ಅಂತ ಹೇಳಿದ್ರೆ ಹೋಗ್ತಿದ್ರು ಕ್ಲಾಸಿಗೆ. ಈ ಸುಮ್ಮನೆ ತಪ್ಪಿಸ್ಬೇಕು ಅಂತ ತಲೆನೋವು ಅಂತ ಅಂದಾಗೆಲ್ಲ ನನಗೆ ಗೊತ್ತು ಅದ್ರಲ್ಲಿ ಟೆಕ್ನಿಕ್, ನಾನು ತಲೆನೋವು ತೆಗೆದು ಹೋಗು ಕ್ಲಾಸಿಗೆ ಅಂತ ಕಳಿಸ್ತಿದ್ರು. ಅಂದ್ರೆ ಅದು ಒಂದು ಗಾಳಿಯನ್ನು ಉಪಯೋಗಿಸುವ ಕ್ರಮ. ತಲೆಯಲ್ಲಿ ಯಾವುದೋ ಒಂದು ಬ್ಲಾಕೇಜ್ ಇದ್ದಾಗ ಒತ್ತಡದಿಂದ ಬರುತ್ತೆ, ಅಲ್ಲಿ ನಾವು ಬೇರೆ ಬೇರೆ ಕಾರಣಗಳಿಗೆ ಬರುತ್ತೆ, ಒಂದೇ ಕಾರಣ ಬರುವುದಿಲ್ಲ. ಹಸಿದು ಬರಬಹುದು, ಒತ್ತಡದಿಂದ ಬರಬಹುದು, ತುಂಬಾ ಬಿಸಿಲಿಗೆ ಓಡಾಡಿ ಬರಬಹುದು, ಕಣ್ಣು ತುಂಬಾ ನಾವು ಸಂಕುಚಿತಗೊಳಿಸಿ ಕಣ್ಣಿನ ದೃಷ್ಟಿ ಕಮ್ಮಿ ಆದಾಗ, ಉಬ್ಬು ಹಿಂಡಿದಾಗ ಬೇರೆ ನರ್ವ್ ಸಿಸ್ಟಮ್ ಎಲ್ಲ ಒಂದ್ಸಲ ಬ್ಲಾಕೇಜ್ ಆಗಿ ತಲೆನೋವು ಬರ್ಬೋದು. ಹೀಗೆ ನೂರಾರು ಕಾರಣ ಇದೆ. ಕೆಲವರಿಗೆ ತಲೆ ಎಣ್ಣೆ ಹಾಕದೇ ಇದ್ರೆ ಬರುತ್ತೆ, ಇನ್ನು ಕೆಲವರಿಗೆ ಏನೇನು ಕೆಲವು ತಿಂದ್ರೆ ಆಗಲ್ಲ, ಹೀಗೆ ಕೆಲವು ಪದಾರ್ಥಗಳ ಅಲರ್ಜಿಯಿಂದಾಗಿಯೂ ಆಗುತ್ತೆ. ಒಟ್ಟಂತೂ ಇವತ್ತಿಗೆ ನನಗೆ ತಲೆನೋವು ಬಂದ್ರೆ ಪರಿಹಾರ ಏನು ಅಂತ ಕೇಳಿದ್ರೆ, ನಿಜವಾಗಿ ಅಭ್ಯಾಸ ಮಾಡಬಹುದಾದ 3ನೇ ಸರ್ಗದ 53ನೇ ಶ್ಲೋಕವನ್ನು ನಾವು ನಿತ್ಯ ಪಠನೆ ಮಾಡಿದ್ರೆ, ನಮ್ಗೆ ಅದೆಲ್ಲ ಟೆಕ್ನಿಕ್ ಗೊತ್ತಿಲ್ಲ, ಆದ್ರೆ ಆಚಾರ್ಯರು ತಲೆನೋವು ಬಂದ ಹುಡುಗನಿಗೆ ತಾವು ಗಾಳಿ ಊದಿ ಮತ್ತೆ ಯಾವತ್ತೂ ತಲೆನೋವು ಬರದಂತೆ ಪರಿಹಾರ ಮಾಡಿದ್ರು ಅಂತ ಹೇಳುವ ಒಂದು ಶ್ಲೋಕ ಇದೆ. ಪ್ರಿಯ ವಯಸ್ಸು ಶಿರೋ ಗುರು ವೇದನ ಅಶಮಯ ಸಹಜಾಮಪಿ ದುಸ್ಸಹ ಸವಿಪಿನೇ ವಿಜನೆ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ ಅಂತ ಈ ಶ್ಲೋಕವನ್ನು ನಾವು ಮಿನಿಮಮ್ ಒಂದು 28 ಸರ್ತಿ ಹೇಳಿಕೊಂಡು ಮಹಾಶೀರ್ಷ ಮುದ್ರ ಅಂತ ಒಂದಿದೆ. ಈ ಹೆಬ್ಬೆರಳಿನ ಬುಡಕ್ಕೆ ತೋರು ಬೆರಳನ್ನು ಒತ್ತಿ ಉಳಿದ ಮಧ್ಯದ 2 ಬೆರಳಿಗೆ ಹೆಬ್ಬೆರಳನ್ನು ಹಿಡಿದು ಒಂದು ಸುಮಾರು 20 ನಿಮಿಷ ನೀವು ಹೀಗೆ ಹಿಡಿದು ಕೂತ್ರೆ ಇಲ್ಲಿ ಎಲ್ಲೆಲ್ಲಿ ಏನೇನು ಉಸಿರಿನ ಓಡಾಟ ಇಲ್ಲದೆ, ಪ್ರಾಣಶಕ್ತಿಯ ಪ್ರವಾಹ ಇಲ್ಲದೆ ತಡೆ ಹಿಡಿದಿರುತ್ತೋ ಅದೆಲ್ಲ ಪರಿಹಾರ ಆಗಿ ತಲೆನೋವು ತಾನಾಗಿ ಜಾರಿ ಹೋಗುತ್ತೆ. ಒಂದು ಸ್ವಲ್ಪ ಹೊತ್ತು ತೇಗ್ ಬರ್ಲಿಕ್ಕೆ ಶುರುವಾಗುತ್ತೆ. ಅದು ಆಹಾರದ ಸಮಸ್ಯೆಯಿಂದ ಆದ್ರೆ 4 ತೇಗ್ ಬರ್ಲಿಕ್ಕೆ ಶುರುವಾಗುತ್ತೆ. ತೇಗ್ ಬಂತು ನಿಮ್ಗೆ ಕ್ಲಿಯರ್ ಆಗ್ತಾ ಇದೆ ಅಂತ ಅರ್ಥ. ಅದರ ಜೊತೆಗೆ ದೀರ್ಘವಾದ ಉಸಿರಾಟ ಮತ್ತು ಈ ಶ್ಲೋಕದ ಪರಿಪಾಠ, ಇಷ್ಟು ಮಾಡಿದ್ರೆ ಎಂಥ ತಲೆನೋವಿದ್ರೂ ಕೂಡ ಪರಿಹಾರ ಆಗುತ್ತೆ. ಅಂದ್ರೆ ನಮಗೆ ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾದ್ರೆ ನಾವು ಕಥೆ ಕೇಳಿದ್ದಕ್ಕೆ ಲಾಭ. ನಾರಾಯಣ ಪಂಡಿತರ ಒಂದೊಂದು ಮಾತು ಕೂಡ ಒಂದು ಮಂತ್ರ ಸಿದ್ಧವಾದ, ಮಂತ್ರ ತುಲ್ಯವಾದ, ನಮ್ಮ ಜೀವನದ ರೋಗಗಳನ್ನು ಪರಿಹರಿಸುವ ಔಷಧ ಅದು. ಅದನ್ನು ನಾವು ಸರಿಯಾಗಿ ಬಳಸಿಕೊಂಡ್ರೆ ಇಂಥ ನೂರಾರು ಪರಿಹಾರಗಳನ್ನ ಮಧ್ವ ವಿಜಯದಲ್ಲೇ ನಾವು ನೋಡ್ಲಿಕ್ಕೆ ಸಿಗುತ್ತೆ. 53ನೇ ಶ್ಲೋಕ, 3ನೇ ಸರ್ಗದ 53ನೇ ಶ್ಲೋಕ ಪ್ರಿಯ ವಯಸ್ಯ ಅಂತ ಶುರುವಾಗುತ್ತೆ. ಪ್ರಿಯ ವಯಸ್ಯ ಅಂದ್ರೆ ಮಿತ್ರನ ತಲೆನೋವನ್ನ ಆಚಾರ್ಯರು ಕಾಡಿನಲ್ಲಿ ಏಕಾಂತದಲ್ಲಿರ್ಬೇಕಾದಾಗ ಕಿವಿ ಬೂದಿ ತೆಗೆದ್ರು. ಇಷ್ಟು ಆ ಶ್ಲೋಕದ ಒಟ್ಟು ಅಭಿಪ್ರಾಯ. ಹೀಗೆ ಪಾಠ ಮುಗಿಯಿತು ಗುರುಗಳ ಹತ್ರ. ಗುರುದಕ್ಷಿಣೆಯನ್ನ ಗುರುಗಳಿಗೆ ಕೊಡ್ಬೇಕಲ್ವ. ಗುರುಗಳು ಪಾಠ ಮಾಡಿದ್ಮೇಲೆ ಅದನ್ನು ವಾಪಸ್ಸು ಒಪ್ಪಿಸು ಅಂತ ಹೇಳ್ತಿದ್ರು. ಇವನು ವಾಪಸ್ಸು ಒಪ್ಪಿಸುವ ನೆಪದಲ್ಲಿ ಐತರೇಯೋಪನಿಷತ್ತಿನ ಪಾಠ ಆದದ್ದನ್ನ ಅದಕ್ಕೆ ವಿಶೇಷವಾದ ವಿವರಣೆ ಜೊತೆಗೆ ಅರ್ಥ ಹೇಳಿ ಗುರುಗಳಿಗೆ, ಅವ್ರಿಗೆ ಗೊತ್ತೇ ಇಲ್ಲ ಆ ಪಾಠದಲ್ಲಿ ಅಂತ ಅರ್ಥಗಳಿವೆ ಅಂತ. ಪೂರ್ವದ ಯಾವುದೋ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ಅವರು ಪಾಠ ಮಾಡಿದ್ರು. ಆದ್ರೆ ಇವನು ನಿಜವಾದ ಅದರ ಅರ್ಥ ಏನು ಅಂತ ಹರಿಪಾರಮ್ಯದ ಸರಿಯಾದ ಕಲ್ಪನೆಯನ್ನು ಉಪನಿಷತ್ತಿನ ಮುಖೇನ ಗುರುಗಳಿಗೇ ಬೋಧಿಸಿ ಗುರುದಕ್ಷಿಣೆಯನ್ನು ಕೊಟ್ಟು ನಾನು ಅಧ್ಯಯನ ಮುಗಿತು ಹೊರಡ್ತೇನೆ ಅಂತ ನಮಸ್ಕಾರ ಮಾಡಿ ಹೊರಟ. ಸುಮಾರು ಆವಾಗ ಅವನಿಗೆ 10 ವರ್ಷ. 10 ವರ್ಷದಂದ್ರೆ ಅಷ್ಟೊತ್ತಿಗೆ ಒಂದು ಶಿಕ್ಷಣ ಮುಗಿದೋಗಿದೆ. ಎಲ್ಲಾ ವೇದಗಳು ಪಾಠ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಗುರುಗಳು. ಅದು ಕೃಷ್ಣ 64 ದಿವಸದಲ್ಲಿ 64 ವಿದ್ಯೆ ಕಲ್ತ ಅಂತಿದ್ದ ಹಾಗೆ ವೇದವ್ಯಾಸರ ಪರಮ ಶಿಷ್ಯ ಅಲ್ಲ ಇವರು. ಹಾಗೆ ಬೇಗ ಪಾಠ ಮುಗಿಸ್ಕೊಂಡು ಗುರುಗಳಿಗೆ ವಾಪಸ್ ಉಪದೇಶ ಮಾಡಿ ಗುರುದಕ್ಷಿಣೆ ಕೊಟ್ಟೆ ಅಂತ ಹೇಳಿ ವಾಪಸ್ ಬಂದ್ರು. ಒಂದು ದಿವಸ ಎಲ್ಲ ಕಡೆ ಹೋದಲ್ಲೆಲ್ಲ ಅನೇಕ ವಿಷಯಗಳನ್ನು ಜನ ತಪ್ಪು ಕೇಳಿಸ್ಕೊಂಡು ಹೇಗಿದಕ್ಕೆ ಅರ್ಥ ಅಂತ ವ್ಯಥೆ ಪಡೋದನ್ನು ಇವ್ರು ಕೇಳ್ತಿದ್ರು. ಅಪ್ಪ ಇದ್ದಲ್ಲೆಲ್ಲ ಅಪ್ಪ ಅನೇಕ ವಿಷಯಗಳನ್ನ ಹೇಳ್ತಿದ್ರು. ಅಪ್ಪನಿಗೆ ಕೆಲವು ವಿಷಯ ಗೊತ್ತಿಲ್ಲ ಅಂದಾಗ ಮಗನ ಹತ್ರ ಚರ್ಚಿಸ್ತಾ ಇದ್ರು. ಮಗ ಅದಕ್ಕೆ ಉತ್ತರ ಕೊಡ್ತಿದ್ದ. ಅಪ್ಪನ ಹತ್ರ ಹೇಳ್ತಿದ್ದ, ಯಾಕೆ ಸರಿಯಾದ ವಿಷಯ ನಾನು ಹೇಳಿದ್ಮೇಲೂ ನಮ್ಮ ಗುರುಗಳ ಚಿಂತನೆಗೆ ವಿರುದ್ಧವಾಗಿ ನಡೆದ್ರೆ ನಾಳೆ ನಮಗೆ ಮಠದಿಂದ ಬಹಿಷ್ಕಾರ ಹಾಕಿದ್ರೆ
ಮಠಕ್ಕೆ ಹೋಗಿ ತೀರ್ಥ ತಗೊಳ್ಳಿಕ್ಕಿಲ್ಲ ಅಂತ ಆಗುತ್ತೆ, ಊಟ ಇಲ್ಲ ಅಂತ ಆಗುತ್ತೆ, ಅಥವಾ ನಾವು ಮತ್ತೆ ಸಭೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಲಿಕ್ಕಿಲ್ಲ ಅಂತ ಆಗುತ್ತೆ ಅಂತ ಕಾರಣಕ್ಕೆ ಇವನು ಸರಿ ಹೇಳಿದ್ರು ಕೂಡ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲದೆ ವಾಪಸ್ ಬರ್ತಿದ್ರು. ಹುಡುಗ ಅಪ್ಪನ ಹತ್ರ ಯಾವಾಗಲೂ ಕೇಳ್ತಿದ್ವಿ, ಯಾಕೆ ಸತ್ಯವನ್ನು ಹೇಳಿದ್ರೆ ಜನಕ್ಕೆ ಇಷ್ಟು ಕಷ್ಟ ಆಗುತ್ತೆ ಒಪ್ಕೊಳ್ಳಿಕ್ಕೆ? ಅದಕ್ಕೆ ಅಪ್ಪ ಒಂದ್ಸಲ ಹೇಳ್ತಿದ್ರು, ನೋಡಪ್ಪ ಮಗು, ನಾವು ಸಮಾಜದ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದು ಹೇಳಿದ್ರೆ ಮಾತ್ರ ಜನಕ್ಕೆ ಒಂದು ನಂಬಿಕೆ ಒಪ್ಪಿಗೆ ಆಗುತ್ತೆ. ನಾವು ಯಾರೋ ಮೂರನೇವ್ರು ಹೀಗೆಲ್ಲ ಮಾತಾಡಿದ್ರೆ ತಕ್ಷಣಕ್ಕೆ ಜನಕ್ಕೆ ನಂಬಿಕೆ ಬರಲ್ಲ. ಯಾಕಂದ್ರೆ ಅವರಿಗೆ ಪೂರ್ವದಿಂದ ಬಂದ ಸಂಪ್ರದಾಯ, ಆ ವ್ಯವಸ್ಥಾಪಕರ ಹಿನ್ನೆಲೆಯಲ್ಲೇ ಜೀವನವನ್ನು ಅರ್ಥ ಮಾಡಿಕೊಂಡ ಅಭ್ಯಾಸಗಳು ಅವ್ರಿಗೆ ಗೌರವಿಸ್ಲಿಲ್ಲ ಅಂತ, ಅವರಿಗೆ ಅಪಗೌರವ ತೋರಿದ್ವಿ ಅಂತ ಭಯಕ್ಕೆ, ಶಾಪಕ್ಕೆ ಹೆದರುತ್ತಾರಪ್ಪ. ಸರಿ, ಹಾಗಾದ್ರೆ ಸಮಾಜದಲ್ಲಿ ಗೌರವಯುತವಾದ ಸ್ಥಾನ ಅಂದ್ರೆ ಆಗ ಅಪ್ಪ ಹೇಳ್ತಾರೆ, ವರ್ಣಾಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠ ಆಶ್ರಮ ಅಂತಂದ್ರೆ ಸನ್ಯಾಸಾಶ್ರಮ. ಆ ಆಶ್ರಮದಿಂದ ಏನಾದ್ರೂ ಹೇಳಿದ್ರೆ ಜನಕ್ಕೆ ಒಪ್ಪಿಗೆ ಆಗುತ್ತೆ. ಏನು ಹೇಳಿಲ್ಲ, ಹೌದಾ ಅಂತ ತಲೆ ತೂಗಿದ, ಸುಮ್ಮನಾದ. ಒಂದು ದಿವಸ ಯೋಚನೆ ಬಂತು, ಏನು ಅಂದ್ರೆ ನಾನೇನಾದ್ರೂ ಮಾಡಬೇಕು, ನಾನು ತೋಳ್ಬಲವನ್ನ ಉಪಯೋಗಿಸಿ ಯುದ್ಧದ ತರದಿ ಒಬ್ಬರನ್ನ ತಲೆ ಬಗ್ಗಿಸುವುದು ಸಾಧ್ಯ ಇಲ್ಲ, ಬೇಡ, ಈ ಕಾಲಕ್ಕಾಗಲ್ಲ. ಯಾಕೆಂದ್ರೆ ಮುಂದೆ ನನ್ನ ಅಮ್ಮ ಬರುವವಳಿದ್ದಾಳೆ ಪಯಸ್ವಿನಿ ತಟದಲ್ಲಿ, ಮತ್ತೆ ದುರ್ಗೆ ಬರುವವಳಿದ್ದಾಳೆ. ಈ ದುರುಳರ, ನಾವು ಯಾವುದು ದೇವಾಲಯದ ನಾಡು ಅಂತ ಹೇಳ್ತೇವೋ ಆ ಕೇರಳದಲ್ಲಿ ಹರಿಯುವಂಥದ್ದು ಪಯಸ್ವಿನಿ, ಪಾಲೆಮಾಡ್ ಅಂತೇನೋ ಹೇಳ್ತಾರೆ, ಅಥವಾ ಪಾಲಾಟಾಡ್ ಅಂತೇನೋ ಒಂದು ಹೆಸರಿದೆ. ಆ ನದಿಯ ಪರಿಸರದಲ್ಲಿ ದುರ್ಗೆ ಬರುವವಳಿದ್ದಾಳೆ. ಹಾಗಾಗಿ ನಾನೀಗ ರಾಜದಂಡ ಹಿಡಿಯುವುದಿಲ್ಲ, ನಾನು ಹಿಡಿಯುವುದು ಏನಿದ್ರು ಕೂಡ ಮಂತ್ರದಂಡ. ಅಂದ್ರೆ ಸನ್ಯಾಸಿಗಳಿಗಿರುವಂತಹ ತ್ರಿದಂಡಿಗಳು, ಏಕದಂಡಿಗಳು ಅಂತೆಲ್ಲ ಇದ್ದಾರಲ್ಲ, ಹಾಗಾಗಿ ಸನ್ಯಾಸದ ದೀಕ್ಷೆಯನ್ನು ನಾನು ತೊಟ್ಟು ದಂಡ ಹಿಡಿಯುವುದೇ ಉತ್ತಮ ಅಂತ ಮನಸ್ಸಿಗೆ ಬಂತು. ಒಂದ್ ದಿವಸ ಮನೆಯಲ್ಲಿ ಮಗು ಬೆಳಿಗ್ಗೆ ಎದ್ದು ನೋಡಿದಾಗ ಅಲ್ಲಿ ಎಲ್ಲ ಕಡೆಗೆ ನಮಸ್ಕಾರ ಮಾಡ್ತಾ ಇದೆ. ಮನೆ ಈಡಿಗೆ ಮನೆಗೆ ನಮಸ್ಕಾರ ಮಾಡಿತು, ಕಂಬಕ್ಕೆ ನಮಸ್ಕಾರ ಮಾಡಿತು, ಮೆಟ್ಟಿಲಿಗೆ ನಮಸ್ಕಾರ ಮಾಡಿತು, ಮನೆಯಲ್ಲಿ ಏನೇನು ಪದಾರ್ಥಗಳೆಲ್ಲ ಜೋಡಿಸಿಟ್ಟಿದ್ರು ಅಕ್ಕಿಯ ಮೂಟೆಗೆ ನಮಸ್ಕಾರ ಮಾಡಿತು, ಗೋಡೆಗೆ ನಮಸ್ಕಾರ ಮಾಡಿತು, ದೇವರ ಕೋಣೆ ಜೊತೆಗೆ ಎಲ್ಲದಕ್ಕೂ ನಮಸ್ಕಾರ ಮಾಡ್ತಾ ಇತ್ತು. ತಂದೆಗೆ, ಯಾಕಪ್ಪ ನೀನು ಹೀಗೆ ಎರಗ್ತಾ ಇದ್ದಿ, ಏನಾಯ್ತು ನಿಮಗೆ? ಅದಕ್ಕೆ ಅದು ಹೇಳಿತು, ಸ್ವವಸ್ತು ಪ್ರಣತಿಂ ಯಥಾ, ನನ್ನ ವಸ್ತುಗಳಿಗೆ ನಾನು ನಮಸ್ಕರಿಸ್ತಾ ಇದ್ದೇನೆ ಅಂತ ಹೇಳಿತು ಮಗು. ನನ್ನ ವಸ್ತುಗಳು ಅಂತ ಹೇಳಿದಾಗ ಅಪ್ಪನಿಗೆ ಅನ್ನಿಸ್ತು, ಆಹಾ, ಈ ಮಗುವಿಗೆ ಏನು ಪ್ರಾಪರ್ಟಿ ಮೇಲೆ ಅಭಿಮಾನ, ಬಹಳ ಅದ್ಭುತ, ನಮ್ಮ ಮನೆಗೆ ಸರಿಯಾಗಿ ಈ ಮಗುವಿನ ಲಕ್ಷಣ ಸರಿ ಹೊಂದತ್ತೆ, ಒಳ್ಳೇದಾಯ್ತು ಅಂತ ಅಪ್ಪ ಸಂತೋಷದಿಂದ ಹಾಗೆ ಹೇಳಿ ಹೊರಟೋದ. ಹೋದವನು ಮರಳಿ ವಾಪಸ್ ಮನೆಗೆ ಬರುವಾಗ ಮಗ ಇಲ್ಲ ಮನೆಗೆ, ಎಲ್ಲಿ ಹುಡುಕಿದ್ರು ಇಲ್ಲ. ಇದು ಹಿಂದಿನ 2-3 ಕೇಸ್ ಇತ್ತಲ್ಲ ಹೀಗೆ ಕಳೆದೋಗುದು. ಸೀದಾ ಅಂತಾಸನಕ್ಕೆ ಬಂದ್ರು ಅಪ್ಪ ಹುಡುಕೊಂಡು. ನೋಡಿದ್ರೆ ಅಲ್ಲಿ ಒಬ್ರು ಸನ್ಯಾಸಿಗಳಿದ್ರು. ಬಾರಕೂರಿನ ಭಂಡಾರಕೇರಿಯ ಪರಿಸರದಲ್ಲಿ ಒಂದು ಮಠ ಇತ್ತು, ಈಗದ ಭಂಡಾರಕೇರಿ ಮಠವೇ. ಆ ಮಠದಲ್ಲಿ ಸನ್ಯಾಸಿಗಳು ತುಂಬಾ ಜನ ಇದ್ರು, ಒಬ್ರಿಬ್ರು ಅಂತಲ್ಲ. ಪಾಠ ಕಲಿಬೇಕು, ದೀಕ್ಷೆ ತಗೊಳ್ಬೇಕು ಅಂತ ಅನೇಕ ಜನ ಬಿಡಿ ಸನ್ಯಾಸಿಗಳಾಗಿಯೂ ಅವ್ರ ಜೊತೆಗೆ ಅಭ್ಯಾಸಕ್ಕೆ ಇರ್ತಿದ್ರು. ಅದರಲ್ಲಿ ಒಬ್ರು ಆ ಪೀಠಾಧಿಪತಿಗಳಾಗಿ ಹಿರಿಸ್ವಾಮಿಗಳಿದ್ರು ಒಬ್ರು, ಅವರ ನಂತರದಲ್ಲಿ ಒಬ್ರು ಅಚ್ಯುತ ಪ್ರಜ್ಞರು ಅಂತ ಒಬ್ರು ಸನ್ಯಾಸಿಗಳಿದ್ರು. ಅವರಿಗೆ ಅಲ್ಲಿ ಅನಂತಾಸನದಲ್ಲಿ, ಅವರು ಅನಂತಾಸನ ಅಂದ್ರೆ ಬಹಳ ಅವರಿಗೆ ಮನಸ್ಸಿಗೆ ಬಹಳ ಇಷ್ಟವಾದ ಜಾಗ. ಏನಾದ್ರೂ ಅಲ್ಲಿಗೆ ಬಂದು ದೇವರ ಹತ್ರ ಹಚ್ಕೊಳ್ತಾ ಇದ್ರು, ಬೇಡಿಕೊಳ್ತಾ ಇದ್ರು. ನನ್ಗೆ ಯಾಕೋ ಮನಸ್ಸಿನಲ್ಲಿ ಗೊಂದಲ, ಈ ಗೊಂದಲವನ್ನು ನೀನೇ ಪರಿಹಾರ ಮಾಡಬೇಕು ಅಂತ. ಒಂದ್ ದಿವಸ ಏನಾಯ್ತು, ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಇದ್ದ ಒಬ್ಬ ವ್ಯಕ್ತಿ ತಕ್ಷಣ ಇವರ ಕೈ ಹಿಡ್ಕೊಂಡು, ಹೆದರ್ಬೇಡ, ನಿನಗೊಬ್ಬ ಮುಂದೆ ಶಿಷ್ಯ ಬರ್ತಾನೆ, ಅವನಿಗೆ ಯಾವ ಕಾರಣಕ್ಕೂ ಬಿಡಬೇಡ, ನಿನ್ನ ಮನಸ್ಸಿನಲ್ಲಿ ಬರುವ ಎಲ್ಲ ಗೊಂದಲಗಳನ್ನ ಶಿಷ್ಯ ಪರಿಹರಿಸ್ತಾನೆ, ನಿನಗೆ ಇದು ಸಕಾಲ ಅಂತ ಹೇಳಿ ಆ ವ್ಯಕ್ತಿಗೆ ನಾನು ಏನು ಹೇಳಿದೆ ಗೊತ್ತಿಲ್ಲ, ಅವನು ಯಥಾಪ್ರಕಾರ ಸ್ವಲ್ಪ ಹೊತ್ತಿಗೆ ಮೂರ್ಛೆ ತಪ್ಪಿ ಬಿದ್ದ, ಮತ್ತೆ ಅವನ ಕಡೆಗೆ ಎದ್ದು ಹೋದ. ಇವರಿಗೆ ಅದು ಗಾಢವಾಗಿ ಮನಸ್ಸಿನಲ್ಲಿ ಕೂತಿತ್ತು, ಯಾರಪ್ಪ ನನಗಂತ ಸರಿಯಾದ ತಿಳುವಳಿಕೆ ಕೊಡುವಂತಹ ಶಿಷ್ಯನಾಗಿ ಬರುವವನು ಅಂತ. ಈ ಹುಡುಗ ಅವ್ರ ಹತ್ರ ಹೋಗಿ ಕೇಳಿದ್ರು, ಈ ಸನ್ಯಾಸ ಅಂದ್ರೆ ಹೇಗಿರುತ್ತೆ, ಎಷ್ಟೊತ್ತಿಗೆ ಊಟ ಮಾಡಬೇಕು, ಎಷ್ಟೊತ್ತಿಗೆ ಸ್ನಾನ ಮಾಡಬೇಕು, ತುಂಬಾ ಕಷ್ಟನ, ಏನ್ ಮಾಡಬೇಕು, ಹಾಗೆ ಹೀಗೆ ಗೊತ್ತಿಲ್ಲದ ಸಂಗತಿ ಏನಲ್ಲ. ಆದ್ರೆ ಅವ್ರ ಹತ್ರ ಕೇಳಿ ಎಲ್ಲ ತಿಳ್ಕೊಂಡು ಇವರು ನಮ್ಮನ್ನ ಹೇಗೆ ನೋಡ್ಕೊಳ್ತಾರೆ, ಅವರ ಒಡನಾಟ ಇದ್ರೆ ಹೇಗೆ ಚೆನ್ನಾಗಿರುತ್ತಾ ಅಂತೆಲ್ಲ ಅವ್ನು ಹೋಗಿ ಪರೀಕ್ಷೆ ಮಾಡಿ ಮಾತಾಡಿಸಿ, ನಂಗೆ ಸನ್ಯಾಸ ತಗೊಳ್ಬೇಕು ಅಂತಿದೆ, ನೀವೇನಾದ್ರೂ ಕೊಡ್ತೀರಾ? ಅವ್ರು ಯೋಚನೆ ಮಾಡಿದ್ರು, ಈ ಪುಟ್ಟ ಹುಡುಗ, ಮನೆ ಯಾರು ಏನು ಎಂತ ಅಂತ ಗೊತ್ತಿಲ್ಲ. ಯಾಕಂದ್ರೆ ಸಾಮಾನ್ಯ
ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಒಂದು ಜೀವನದ ದೊಡ್ಡ ಆಘಾತ ಆದ್ಮೇಲೆ ಸನ್ಯಾಸ ಅಂತ ಬರುದು. ಮನೆಯಲ್ಲಿ ಒದ್ದು ಹೊರಗೆ ಹಾಕಿದ್ರೆ ಅಥವಾ ದೊಡ್ಡ ಆಪತ್ತು ಜೀವನದಲ್ಲಿ ಬಂದು ಯಾರಿಗೂ ಮುಖ ತೋರಿಸ್ಲಿಕ್ಕೆ ಆಗುದಿಲ್ಲ ಅನ್ನೋ ಸ್ಥಿತಿ ಬಂದಾಗ ಕೊನೆಗೆ ಈ ಸ್ಥಾನಗಳನ್ನೆಲ್ಲ ನೆನಪಾಗುತ್ತೆ. ಈ ಹುಡುಗ ಇನ್ನೂ ಬೆಳೆದೇ ಇಲ್ಲ, ಇವನಿಗೆ ಏನ್ ಇಂಥ ಸನ್ಯಾಸದ ಆಲೋಚನೆ ಅಂತ ಯೋಚನೆ ಮಾಡುವಷ್ಟೊತ್ತಿಗೆ ಅಪ್ಪ ಬಂದ ತಕ್ಷಣ ಅಪ್ಪ ಹತ್ರ ಹೇಳಿದ, ನಾನು ಯಾಕೆ ಬಂದಿದ್ದೇನೆ ಗೊತ್ತಾ, ಇಲ್ಲೊಬ್ರು ಒಳ್ಳೆ ಸನ್ಯಾಸಿಗಳಿದ್ದಾರೆ, ಅವ್ರ ಹತ್ರ ನಾನು ದೀಕ್ಷೆ ತಗೊಳ್ಬೇಕು ಅಂತ ಚಿಂತೆ ಮಾಡಿದ್ದೇನೆ, ಏನ್ ಹೇಳ್ತೀರಪ್ಪ? ಅಪ್ಪ ಅದೊಂದು ತಪ್ಪು ಮಾಡಬೇಡ, ನಾನು ನಿನ್ನನ್ನು ಬಹಳ ಭರವಸೆಯಿಂದ 12 ವರ್ಷ ತಪಸ್ಸು ಮಾಡಿದ ಮೇಲೆ ನನಗೆ ನಿನ್ನಂತ ಒಬ್ಬ ಮಗ ಸಿಕ್ಕಿದ್ದು, ನೀನು ಕೂಡ ಇದ್ದದ್ದನ್ನು ಇಲ್ಲಿ ಕಚ್ಕೊಂಡು ಹೋಯ್ತು ಅಂತ ನಿನ್ನ ಸನ್ಯಾಸಕ್ಕೆ ಕೊಟ್ಟು ನಾನು ಯಾವ ದಿಕ್ಕಿಗೆ ತಲೆ ಹಾಕಿ ಮಲ್ಕೊಳ್ಳಿ, ನೀನ್ ಹಾಗೆಲ್ಲ ಮಾಡಬೇಡ, ದಯವಿಟ್ಟು ಇಂತ ತಪ್ಪು ಮಾಡಬೇಡ ಅಂತ ಉದ್ದ ನಮಸ್ಕಾರ ಮಾಡಿದ್ದೆ. ಅಪ್ಪ ನೀನೇ ಒಪ್ಪಿಗೆ ಕೊಟ್ಟಿದ್ದೀರಿ, ಯಾವತ್ತೂ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡೋ ಕ್ರಮ ಇಲ್ಲ, ನಮಸ್ಕಾರ ಮಾಡಿದ್ರೆ ಅವಕಾಶ ಇದ್ರೆ ಅದು ಯೋಗ್ಯನಾದಂತಹ ಒಬ್ಬ ಸನ್ಯಾಸಕ್ಕೆ ಯೋಗ್ಯನಾದ ವ್ಯಕ್ತಿಗೆ ಮಾತ್ರ ನಮಸ್ಕಾರ ಮಾಡ್ಬೋದು, ನೀವಾಗಿ ನಮಸ್ಕಾರ ಮಾಡಿದ್ರಿ ಅಂದ್ರೆ ಪರ್ಮಿಷನ್ ಬಂತು ನನಗೆ ಅಂತ. ಅಪ್ಪನಿಗೆ ಗಾಬರಿ ಆಯ್ತು, ಏನ್ ಹೇಳಿದ್ರು ವಿಚಿತ್ರವಾಗಿ ಮಾತಾಡ್ತಾನಲ್ವಾ ಅಂತ ಅಂದುಕೊಂಡು, ನನ್ನ ಒಪ್ಪಿಗೆ ಮುಖ್ಯ ಅಲ್ಲ, ಅಮ್ಮನ ಹತ್ರ ಒಪ್ಪಿಸು, ಆಮೇಲೆ ನೀನ್ ಏನಾದ್ರೂ ಮಾತಾಡು, ನನ್ನಿಂದ ನಿನಗೆ ಯಾವುದು ತೊಂದರೆ ಇಲ್ಲ. ಅವ್ನು ಹೇಳೋ ಮಾತು ತುಂಬಾ ಚೆನ್ನಾಗಿದೆ ಅಪ್ಪನಿಗೆ. ಅಪ್ಪ ನೀನೇ ಹೇಳುದು, ಸಮಾಜದಲ್ಲಿ ಒಳ್ಳೇದನ್ನ ಹಬ್ಬಬೇಕು ಅಂತಂದ್ರೆ ಎತ್ತರದ ಸ್ಥಾನ ಬೇಕು, ನಾನು ಯಾರಿಗೂ ಕೇಡು ಬಗಿಲಿಕ್ಕೋಸ್ಕರ ಈ ಸನ್ಯಾಸವನ್ನು ತಗೊಳ್ತಾ ಇಲ್ಲ, ಈ ಸನ್ಯಾಸಕ್ಕೆ ಒಂದು ಅರ್ಥ ಬರ್ಬೇಕಾದ್ರೆ, ಈ ಸನ್ಯಾಸಕ್ಕೆ ಒಂದು ನಿಜವಾದ ಸ್ಥಾನ ಸಮಾಜದಲ್ಲಿ ಸಿಗಬೇಕು ಅಂತಾದ್ರೆ ನಾನು ಈ ಸನ್ಯಾಸವನ್ನು ತಗೊಳ್ಬೇಕು, ಅದಕ್ಕೋಸ್ಕರ ತಗೊಳ್ತಾ ಇದ್ದೇನೆ. ಮಗು ನಿನ್ನ ಒಳ್ಳೆ ಉದ್ದೇಶವನ್ನು ಹಾಳು ಮಾಡುವ ಉದ್ದೇಶ ನನಗಿಲ್ಲ, ನನಗೆ ಆ ಕಲ್ಪನೆ ಇಲ್ಲ, ಆದ್ರೆ ನಾನು ತಂದೆಯಾಗಿ ಮಗನನ್ನು ಕಳ್ಕೊಳ್ಳುವ ವ್ಯಥೆಯಿಂದ ಹೀಗೆ ಹೇಳ್ತಾ ಇದ್ದೇನೆ, ನನ್ನ ಸಪೋರ್ಟ್ ಇದೆ ನಿನಗೆ, ಆದ್ರೆ ಅಮ್ಮನ ಸಪೋರ್ಟ್ ಇಲ್ಲದೆ ನೀನ್ ಮಾಡಬಾರ್ದು ಅಂತ ಹೇಳಿ ಮನೆಗೆ ಹೋಗಿ ಅಮ್ಮನನ್ನು ಚೆನ್ನಾಗಿ ಪುಸ್ಲಾಯಿಸಿಟ್ಟಿದ್ದಾನೆ. ಆ ಮಗು ಬರುತ್ತೆ, ನಿನ್ನ ಹತ್ರ ಸನ್ಯಾಸಕ್ಕೆ ಪರ್ಮಿಷನ್ ಕೇಳುತ್ತೆ, ಏನು ಮಾಡಿದ್ರು ಯಾವ ಮಾತಿಗೂ ನೀನು ಪ್ರತ್ಯುತ್ತರ ಕೊಡ್ಬೇಡ, ಉತ್ತರ ಕೊಟ್ಟರೆ ಏನಾದ್ರೂ ಒಂದು ಹಿಡಿದಿಡ್ತಾರೆ, ಅದಕ್ಕೊಂದು ವಾಪಸ್ಸು ಪ್ರಶ್ನೆ ಮಾಡಿ ನಿನ್ನನ್ನೇ ಬೇಸ್ತು ಬೀಳಿಸಿ ತನ್ನ ಒಪ್ಪಿಗೆಯನ್ನು ಪಡ್ಕೊಂಡು ಬಿಡ್ತಾನೆ ಅಂತ ಹೇಳಿಬಿಟ್ಟಿದ್ರು. ಮಗ ಯಥಾ ಪ್ರಕಾರ ಬೆಳಿಗ್ಗೆಲ್ಲ ಆಟ ಓಟ ಎಲ್ಲ ಮುಗಿಸ್ಕೊಂಡು ಬಂದ ಅಮ್ಮನನ್ನು ಮಾತಾಡಿಸ್ಲಿಕ್ಕೋಸ್ಕರ ಅಮ್ಮ ಏನಾದ್ರು ಮಾಡ್ತಾ ಇದ್ರೆ ಹೆಲ್ಪ್ ಮಾಡುದು, ಅಮ್ಮನ ಜೊತೆಗೆ ಕೂತ್ಕೊಳ್ಳೋದು, ಅಮ್ಮನ ಏನೋ ಕೀಟಲೆ ಮಾಡುದು ಎಲ್ಲ ಮಾಡ್ತಿದ್ರು. ಅಮ್ಮ ಒಂದಕ್ಕೂ ತಿರುಗಿ ನೋಡಿ ಮಾತಾಡ್ತಿಲ್ಲ. ಅಪ್ಪ ಚೆನ್ನಾಗಿ ಪಾಪ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಮಗನಿಗೆ, ಅಮ್ಮ ಬೇಕು ಅಂತಾನೆ ನನ್ನನ್ನು ಮಾತಾಡಿಸ್ತಾ ಇಲ್ಲ, ನಾನೇನಾದ್ರೂ ಕೇಳಿದ್ರೆ ಅದಕ್ಕೆ ಪ್ರೀತಿಯಿಂದ ಎಲ್ಲಿ ಬಾಯಿ ಬಿಟ್ರೆ ಹೌದು ಆಯ್ತು ಅಂತ ಹೇಳಿ ಬಿಡ್ತೀನೋ ಅಂತ ಭಯಕ್ಕೆ ಬಾಯಿ ಕಟ್ಟಿ ಕೂತಿದ್ದಾರೆ ಅಂತ. ಅಮ್ಮ ನಿನಗೆ ಇಷ್ಟ ಇಲ್ಲದೆ ಇದ್ರೆ ನಾನು ಯಾವತ್ತೂ ಸನ್ಯಾಸ ತಗೊಳ್ಳೋದಿಲ್ಲ, ಆದ್ರೆ ಒಂದು ಮಾತು, ನಿನ್ನನ್ನು ಮಾತಾಡಿಸದೆ ಹೀಗೆ ದೂರ ಇಟ್ರೆ ನಾನು ಕಾಣದೆ ಹೋದ್ರೆ ಏನ್ ಮಾಡ್ತೀನಿ, ನಾನು ಸನ್ಯಾಸ ತಗೊಳ್ಳಲ್ಲ, ಆದ್ರೆ ಯಾವತ್ತಿಗೂ ನಿನ್ ಮತ್ತೆ ಕಾಣಲ್ಲ, ನಿನಗೆ ಸನ್ಯಾಸ ತಗೊಂಡ್ರೂ ಪರವಾಗಿಲ್ಲ, ಕಣ್ಣ ಮುಂದೆ ಇರ್ಲಿ ಅಂತ ಏನಾದ್ರು ಇದ್ರೆ ನಾನು ನಿನ್ ಕಣ್ಣಿಗೆ ಕಾಣಿಸುವಾಗ ಸನ್ಯಾಸ ತಗೊಂಡು ಇಲ್ಲೇ ಓಡಾಡ್ತಿರ್ತೇನೆ, ನಾನು ಕಾಣದೆ ಹೋಗುದು ಮುಖ್ಯವೋ ನಾನು ಸನ್ಯಾಸ ತಗೊಳ್ಳದೆ ಇರುವುದು ಮುಖ್ಯವೋ? ಅದಕ್ಕೆ ಒಂದೇ ಸರ್ತಿಗಳು ಕಾಣದೆ ಹೋಗ್ತೇನೆ ಅಂತ ಹೇಳಿದಾಗ ಗಾಬರಿ ತಡೆಯಕ್ಕಾಗದೆ, ಆಯ್ತಪ್ಪ ನೀನ್ ಸನ್ಯಾಸ ತಗೋ, ನನ್ ಕಣ್ಣ ಮುಂದೆ ಇದೆ ಅಷ್ಟೇ ಬೇಕಿರುದು ನನಗೆ ಅಂತ ಆಯ್ತಲ್ಲ. ಅಪ್ಪನ ಮುಖ ಸಪ್ಪೆ. ಮತ್ತೆ ಹೋದ ಗುರುಗಳ ಹತ್ರ ಹೋದಾಗ ಈ ಅಪ್ಪನ ಹುಡ್ಕೊಂಡವರ ಹಿಂದೆನೆ ಹಿಂದೋಗಿ ಅವರಿಗೆ ಸಿಟ್ಟು ಬಂದಿತ್ತು, ಇನ್ನೇನ್ ಮಾಡಿದ್ರು ಹೀಗೆ ಮಾಡ್ಕೊಂಡು ಸೀದಾ ಹೋಗಿ ಬಿಡ್ತಾನಲ್ಲ ಅಂತ ಆ ದುಃಖ ತಡೀಲಿಕ್ಕಾಗದೆ ಆ ಹುಡುಗ ಹೋಗಿ ಅಲ್ಲಿ ಅನಂತಾಸನದ ಮುಂದೆ ಗುರುಗಳ ಮುಂದೆ ನಿಂತಿದ್ರೆ ಸಿಟ್ಟಿನಿಂದ ಅಂದು, ನೀನು ಒಂದು ವೇಳೆ ಈಗ ವಾಪಸ್ಸು ನಾನು ಹೇಳಿದ ಹಾಗೆ ಕೇಳದೆ ಮನೆಗೆ ಬರದೇ ಇದ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೊಳ್ತೇನೆ ಅಂತ ಅಂದ್ರು ಅಪ್ಪ. ತಕ್ಷಣವೇ ತಾನು ಹುಟ್ಟಿದ್ದ ಮೇಲಿದ ಬಟ್ಟೆಯನ್ನ ಕಿತ್ತು ತೊಂಡು ಮಾಡಿ ಅದನ್ನ ಕೌಪಿನ ಮಾಡಿ ಉಟ್ಕೊಂಡು ಎಲ್ಲ ಉಳಿದದ್ದು ಕೆಳಗೆ ಬಿಟ್ಟು ಸನ್ಯಾಸ್ತಾನ, ನಾನೆಲ್ಲ ಬಿಟ್ಟಿದ್ದೇನೆ, ನೀವು ಬಾವಿ ನೋಡ್ಕೊಳ್ಳಿ ಅಂತ. ಅಪ್ಪನಿಗೆ ಗಾಬರಿ ಆಗೋಯ್ತು, ಏನು ಇಷ್ಟು ನಿರ್ಭಿಡೆಯಾಗಿ ಹೋಗೋದು. ನಮ್ಮಲ್ಲಿ ಕೆಲವೊಂದು ಸರ್ತಿ ಬೇಜವಾಬ್ದಾರಿಯಿಂದ ಮಾತಾಡಿದ್ದೀವಿ, ಮಗು ಬೇಜವಾಬ್ದಾರಿಯಿಂದ ಮಾತಾಡಿದ್ದಲ್ಲ, ತಂದೆಗೆ ಮನುಷ್ಯನ ಶರೀರದ ಮಹತ್ವ ಏನಂತ ಚೆನ್ನಾಗಿ ಗೊತ್ತಿದೆ, ಮತ್ತೆ ಅವರೇ ಎಷ್ಟೋ ಜನರಿಗೆ ಆ ಮಹತ್ವದ ಬಗ್ಗೆ ಉಪದೇಶ ಮಾಡಿದವರು, ಉಪನ್ಯಾಸ ಮಾಡಿದವರು, ಆದ್ರಿಂದಾಗಿ ತಂದೆ ನನ್ನನ್ನ ಕೇವಲ ಹೆದರಿಸ್ತಾ ಇದ್ದಾನೆ ಅಂತ ಅವರಿಗೆ ಆ ಮಗು ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಎಲ್ಲ ಮದತಾರೆ ಹೀಗೆ ಮಾತಾಡಿದರೆ ಅಪ್ಪ ಅಮ್ಮನಿಗೆ ಎದುರು ಮಾತಾಡಬಹುದು ಅಂತಲ್ಲ, ಅವರು ತಂದೆಯ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡೇ ಅವನ ಕೆಲಸ ಮಾಡಿದ್ರಿಂದ ನಿಜವಾಗಿ ನೀವು ಬಾವಿ ನೋಡ್ಕೊಳ್ತೀವಿ ಅಂದ್ರೆ ನೋಡ್ಕೊಳ್ಳಿ ಅಂತಂದ. ಆಗ
ತಕ್ಷಣವೇ ಅವರ ಕಣ್ಣಲ್ಲಿ ನೀರು ತುಂಬಿ ಹರಿಯಿತು. ಮಗು, ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು ದಡ್ಡ ಅಲ್ಲ ನಾನು, ಆದ್ರೆ ನಿನ್ನನ್ನು ಕಳ್ಕೊಳ್ಬಾರ್ದು ಅನ್ನೋ ವ್ಯಥೆಯಲ್ಲಿ ಈ ಮಾತು ಹೇಳಿದೆ. ನಿನಗೆ ಒಳ್ಳೇದಾಗಲಿ, ನಿನಗೆ ಶ್ರೇಯಸ್ಸಾಗಲಿ. ಆದ್ರೆ ಒಂದೇ ಒಂದು, ನಾವು ತಂದೆ ತಾಯಿಗಳು ವಯಸ್ಸಾದ್ಮೇಲೆ ನಮ್ಗೆ ನೋಡ್ಕೊಳ್ಳಿಕ್ಕೆ ಅಂತ ನಮ್ಮ ಜೊತೆಗೆ ಯಾರು ಇಲ್ಲ ಅಂದ್ರೆ ಮಗನಾಗಿ ನಿನ್ನ ಕರ್ತವ್ಯವನ್ನು ನೀನು ಪೂರ್ತಿ ಮಾಡಿದಾಗ ಆಗತ್ತಾ ಮಗು ಅಂತ ಕೇಳ್ತಾರೆ. ಆಗ ತಕ್ಷಣವೇ ಹುಡುಗ ಹೇಳ್ತಾನೆ, ಅಪ್ಪ ನೀನ್ ಬೇಸರ ಮಾಡಬೇಡ, ನಿನಗೆ ಮತ್ತೊಂದು ಮಗು ಆದ್ಮೇಲೆ ನಾನು ಸನ್ಯಾಸ ತಗೊಳ್ತೇನೆ, ಅಲ್ಲಿ ತನಕ ನಾನು ಸನ್ಯಾಸ ತಗೊಳ್ಳೋದು. ಇನ್ನೊಂದು ಮಗನು, ಹೌದು ನಿಮ್ಗೆ ಇನ್ನೊಂದು, ನನಗೊಬ್ಬ ತಮ್ಮ ಹುಟ್ಟುತ್ತಾನೆ, ಆ ತಮ್ಮ ಹುಟ್ಟಿದ ಮೇಲೆ ನಾನು ದೀಕ್ಷೆ ತಗೊಳ್ತೇನೆ ಅಂತ ತಂದೆಗೆ ಭರವಸೆ ಕೊಟ್ಟ. 1 ವರ್ಷದಲ್ಲಿ ಒಬ್ಬ ತಮ್ಮ ಹುಟ್ಟಿದ ಕೂಡ. ಹುಟ್ಟಿದ ಮೇಲೆ ಈಗ ನಿಮ್ಮ ಒಪ್ಪಿಗೆಯನ್ನು ಪಡೆದೇ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿ ಅಚ್ಯುತ ಪ್ರಜ್ಞರ ಹತ್ರ ಹೋಗಿ ನನಗೆ ಕೊಡಿ ದೀಕ್ಷೆ ಅಂತ ಕೇಳಿದ. ಗುರುಗಳಿಗೆ ಅವನ ಅಷ್ಟು ದಿವಸದಿಂದ ಓಡಾಡಿ ಒಂದು ಒಡನಾಟ ಇತ್ತು, ಆದ್ರಿಂದ ಅವರಿಗೆ ಅನ್ನಿಸ್ತು ಇದು ಸಾಮಾನ್ಯ ಮಗು ಅಲ್ಲ. ದೀಕ್ಷೆ ಕೇಳಿ 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 ಒಂದ್ ದಿವಸ ಕೇಳಿದ್ದಲ್ಲ, ಬಂದಾಗಲೆಲ್ಲ ಕೇಳ್ತಾ ಇತ್ತು. ಇದಕ್ಕಿರುವ ಆತ್ಮಶ್ರದ್ಧೆ, ಗಟ್ಟಿತನ, ಇದು ನನಗೆ ದೇವರೇ ಒಂದು ದಿವಸ ಕೈ ಹಿಡಿದು ಹೇಳಿದ ಮಾತು, ಇದೇ ಯೋಗ್ಯವಾದ ಶಿಷ್ಯನನ್ನು ನಾನು ಪಡೀಲಿಕ್ಕಿರಬೇಕು ಅಂತ ಯೋಚಿಸಿ ಆ ಪೂರ್ಣ ಪ್ರಜ್ಞಾ ಅನ್ನುವ ಹೆಸರಿನೊಂದಿಗೆ ಸನ್ಯಾಸ ದೀಕ್ಷೆಯ ವಿರಜಾಹೋಮಾದಿ ಕರ್ತವ್ಯಗಳ ಮೂಲಕ ನಡೆಯಿತು. ಹಾಗೆ ನಡೆದ ಮೇಲೆ ಪೂರ್ಣ ಪ್ರಜ್ಞಾ ಅಂದ್ರೆ ಅವರ ಹೆಸರು. ಯಾಕೆಂದ್ರೆ ಅದು ಆ ಪರಂಪರೆಯಲ್ಲಿ ಪರತೀರ್ಥರು, ಪ್ರಾಜ್ಞತೀರ್ಥರು, ಸತ್ಯಪ್ರಜ್ಞರು, ಅಚ್ಯುತ ಪ್ರಜ್ಞರು, ಪೂರ್ಣ ಪ್ರಜ್ಞರು ಅಂತ ಅದು ಈ ಇಂದ್ರ, ಸತ್ಯ ಅಂತ ಆತ್ಮ, ವಿಶ್ವ ಅಂತ ಶಬ್ದಗಳೆಲ್ಲ ಸೇರ್ಕೊಂಡು ಅದೊಂದು ನೆನಪಿಗೆ ಇದೇ ಪರಂಪರೆಯವರು ಅಂತ ಗುರುತಿಗೆ ಹೇಳುವ ಹಾಗೆ ಅದು ಪ್ರಜ್ಞೆ ಅನ್ನೋದು ಒಂದು ಆ ಹಿಂದಿನ ಪರಂಪರೆಯಲ್ಲಿ ಇದ್ದದ್ದು. ಅವರ ನೆನಪಲ್ಲಿ ಇದಕ್ಕೆ ಪೂರ್ಣ ಪ್ರಜ್ಞೆ ಅಂತ ಹೆಸರಿಟ್ಟರು. ಅದೇ ಪೂರ್ಣ ಪ್ರಜ್ಞೆ ತೀರ್ಥ ಅಲ್ಲ. ಅದು ತೀರ್ಥ ಅನ್ನೋ ಶಬ್ದ ಸನ್ಯಾಸಕ್ಕೆ ಕೊಡುವುದಲ್ಲ. ಸನ್ಯಾಸಕ್ಕೆ ಬಂದ ಮೇಲೆ ಪಾಠ ಶುರುವಾಯಿತು. ಪಾಠ ಆಗುವಾಗ ಆಗ ಹಿಂದೆ ಏನು ವೇದಾಂತದ ಪಾಠ ಇತ್ತು ಅದು ಯಥಾ ಪ್ರಕಾರ ಪಾಠ ನಡೀತಿತ್ತು. ಈ ಹುಡುಗ ಯಾವುದೋ ಒಂದು ಟೆಕ್ಸ್ಟ್ ಅಲ್ಲಿ ಅವರು ಶುರು ಮಾಡಿ 1ನೇ ಪದ್ಯದಲ್ಲಿ ಮಂಗಳ ಪದ್ಯ ಅಂತಿರುತ್ತೆ, ಅದರಲ್ಲಿ ಒಂದು 32 ಅಕ್ಷರ ಇರುತ್ತೆ, ಅದು ಅನುಷ್ಠುಪ್ಪು ಅಂತ. ಆ ಶ್ಲೋಕ ಹೇಳಿ ಮುಗಿಸುವುದರೊಳಗೆ 32 ದೋಷಗಳನ್ನು ಹೇಳಿದ. ಗುರುಗಳೇ, ಹೀಗೆ ಸಮಸ್ಯೆ, ಈ ಸಮಸ್ಯೆ, ಇದು ಹೀಗಾಗುತ್ತೆ, ಇದಕ್ಕೆ ಹೊಂದುವುದಿಲ್ಲ, ಇದು ಹಿಂದಿನ ಶಾಸ್ತ್ರಕ್ಕೆ ವಿರುದ್ಧ, ಇದು ಸೂತ್ರದಲ್ಲಿ ಹೇಳಿಲ್ಲ, ಇದು ವ್ಯಾಕರಣಬದ್ಧವಾಗಿಲ್ಲ, ಇದು ತಪ್ಪಾಗಿದೆ, ಇದು ಅಲಂಕಾರಕ್ಕೆ ತಪ್ಪು, ಇದು ಶಬ್ದಕ್ಕೆ ಈ ಅರ್ಥವೇ ಇಲ್ಲ ಅಂತ ಈ 32 ತಪ್ಪು ಹೇಳಿದಕ್ಕೆ ಗುರುಗಳು ತಲೆ ಮೇಲೆ ಕೈ ಇಟ್ಕೊಂಡು ಇವನಿಗೆ ಪಾಠ ಮಾಡುದಾ, ನಾನೇ ನನ್ನ ತಲೆ ಚಚ್ಕೊಳ್ಳೋದಾ ಗೊತ್ತಾಗದೆ ಮೌನಕ್ಕೆ ಶರಣಾಗಿ ಬಿಟ್ರು. ಹುಡುಗರೆಲ್ಲ ಆಡ್ಕೊಳ್ತಾರೆ. ಏನೋ ಗುರುಗಳಿಗೆ ಭಾರಿ ಒಬ್ಬ ದೊಡ್ಡ ಪಂಡಿತ ಅನ್ನೋಗ ಪ್ರಶ್ನೆ ಮಾಡಿ ಅವರನ್ನು ಮೌನಕ್ಕೆ ಈಡಾಗಿಸಿ ಬಿಟ್ಟ. ಅವ್ರು ಇವತ್ತು ಊಟನೂ ಮಾಡ್ಲಿ, ಹಾಗೆ ಹೀಗೆ ಅಂತೆಲ್ಲ ಬೈಕೊಂಡು ತಿರುಗ್ತಾ ಇದ್ರು ಉಳಿದ ಹುಡುಗರು. ಆಗ ಗುರುಗಳ ಹತ್ರ ಕೇಳಿದೆ, ಗುರುಗಳೇ ನಾನು ನಿಮ್ಗೆ ಏನಾದ್ರೂ ನೋಯಿಸ್ಬೇಕು ಅಂತ ಕೇಳಲಿಲ್ಲ, ಇದ್ರಲ್ಲಿ ಈ ಸಮಸ್ಯೆ ಇರುವುದು ಅಲ್ಲ ಅಂತ ಆದ್ರೆ ಇದಕ್ಕೆ ಉತ್ತರ ಕೊಡಿ, ಮುಂದೆ ಸರಿ ಗೊತ್ತಾಗುತ್ತೆ. ಮುಂದೆ ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ಈಗಲೇ ಹೇಳಿ, ನನಗೆ ಈಗ ಬೇಕು. ಮುಂದೆ ಯಾವತ್ತೋ ಬರುತ್ತೆ ಅಂತಂದ್ರೆ ಅಲ್ಲಿ ತನಕ ನನಗೆ ಈ ಪ್ರಶ್ನೆಗೆ ಪರಿಹಾರ ಆಗದೆ ನನ್ನ ಮುಂದಿನ ಪಾಠ ಅರ್ಥ ಆಗಲ್ಲ. ನನಗೆ ಮುಂದೆ ಬರುವುದಾದ್ರೆ ಈಗ ಉತ್ತರ, ನನ್ಗೆ ಅರ್ಥನೇ ಆಗದೇ ಇರೋ ವಿಷಯ ಆದ್ರೆ ಮುಂದೆ ಹೇಳಿ, ನನಗೆ ಅರ್ಥ ಮಾಡ್ಕೊಳ್ತೇನೆ ಅಂತ ಯೋಚನೆ ಇದೆಯಲ್ಲ ಈಗ ಹೇಳಿ ಅಂತ. ಅವರಿಗೆ ಗೊತ್ತಾಯ್ತು ಇವನು ಸಾಮಾನ್ಯ ಇಲ್ಲ. ನೋಡಪ್ಪ, ನಮ್ಮ ಪರಂಪರೆಯಲ್ಲಿ ಹಿಂದಿನಿಂದ ಏನ್ ಹೇಳ್ಕೊಂಡು ಬಂದಿದ್ದಾರೋ ಅದನ್ನ ನಿನಗೆ ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ಗುರುವಾಗಿ ನಾನು ನಿಮ್ಗೆ ಉಪದೇಶ ಹೇಳ್ತೇನೆ. ಅದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ನಿನ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ತಗೋ, ಸರಿ ಅನ್ಸಿಲ್ಲ ಅಂದ್ರೆ ಬಿಟ್ಬಿಡು, ನನ್ನ ಕ್ರಮದಲ್ಲಿ ಏನಿರುತ್ತೋ ಅಷ್ಟನ್ನು ಹೇಳ್ತೇನೆ. ಸರಿ, ಆದ್ರೆ ಪಾಠ ಆಗುವಾಗ ಅದು ನಿಧಾನಕ್ಕೆ ಒಳ್ಳೆ ಆತ್ಮೀಯತೆ ಬೆಳೆಯಿತು ಗುರುಗಳ ಜೊತೆಗೆ. ಒಂದು ಸೂತ್ರ ಹೇಳಿ ಅದಕ್ಕೆ ಅರ್ಥ ಹೇಳಿದ್ರೆ, ಗುರುಗಳೇ ನೋಡಿ, ಹಿಂದಿನ ಮಂತ್ರದ ಹೀಗೆ ಅರ್ಥ ಇದೆ, ಮುಂದಿನ ಮಂತ್ರದಲ್ಲಿ ಹೀಗೆ ಅರ್ಥ ಇದೆ, ಈ ಸೂತ್ರಕ್ಕೆ ಈ ಅರ್ಥ ಈ ಸೂತ್ರದ ಪ್ರಕಾರ ಹೌದಾ ಯೋಚನೆ ಮಾಡಿ. ಯಾಕೆಂದ್ರೆ ಪೂರ್ವ ಪರಿಕಾರಗಳನ್ನು ನೋಡ್ಕೊಂತಾನೆ ನಾವು ಮಂತ್ರಕ್ಕೆ ಅರ್ಥ ಮಾಡಬೇಕು. ಸುಮ್ಮನೆ ಉದಾಹರಣೆಗೆ ಹೇಳುವುದಾದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಮಾತು ಬಂತು, ನಾನೇ ಬ್ರಹ್ಮನಿದ್ದೇನೆ ಅಂತ ಆ ಮಾತಿನ ಅರ್ಥ ಬಂತು, ಎಲ್ಲರೂ ಹಾಗೆ ಹೇಳ್ತಾರೆ. ಆದ್ರೆ ಯೋಚನೆ ಮಾಡಿ ಗುರುಗಳೇ, ನೋಡಿ ಅದರ ಹಿಂದೆ ಏನಿದೆ, ಒಬ್ಬ ಭಕ್ತ ಭಗವಂತನಿಗೆ ನಿನ್ನ ಅಪೂರ್ವವಾದ ಹೆಸರುಗಳೇನು ಅಂತ ಕೇಳ್ತಾನಲ್ಲಿ, ನಿನ್ನ ಅಪೂರ್ವವಾದ ನಾಮಗಳೇನು ಅಂತ ಕೇಳ್ತಾನೆ. ಅದಕ್ಕೆ ಅವರು ಅದನ್ನು ಉತ್ತರ ಕೊಡ್ತಾರೆ. ಈಗ ಒಬ್ಬ ರಾಜ ಒಂದು ಭೂಭಾಗವನ್ನು ಗೆದ್ದ ಮೇಲೆ ಆ ರಾಜನ ಅಂದ್ರೆ ಈ ಭೂಭಾಗಕ್ಕೆ ಹಿಂದೆ ಯಾರು ರಾಜನಾಗಿದ್ನೋ ಅವನಿಗೆ ತನ್ನ ದೂತನನ್ನು ಕಳುಹಿಸ್ತಾನೆ. ಕಳುಹಿಸಿ ಹೇಳ್ತಾನೆ, ನೀನು ಇಲ್ಲಿಯ ತನಕ ವಶವಾಗಿಟ್ಟುಕೊಂಡಂತಹ ಭೂಭಾಗಕ್ಕೆ ನಾನು ಅದನ್ನ ನನ್ನ ವಶಕ್ಕೆ ತಂದುಕೊಂಡಿದ್ದೇನೆ, ಅದಕ್ಕೆ ನಾನು ಇದರ ರಾಜ, ಇನ್ನು ಮುಂದೆ ನಾನು ರಾಜ, ಇದನ್ನು ಹೇಳಿ ಬಾರಿಂದ ದೂತನ ಕಳಿಸ್ತಾನೆ. ಆ ದೂತ ಸೀದಾ ರಾಜನ ಹತ್ರ ಹೋಗ್ತಾನೆ, ನಿನ್ನೆ ಇಷ್ಟು ಭೂಭಾಗ ಇದೆಯಲ್ವಾ, ಇದಕ್ಕೆ ನಾನು ರಾಜ ಅಂತ ಹೇಳ್ತಾನೆ.
ರಾಜ ಸಿಟ್ಟಿನಿಂದ ಅವನ ತಲೆ ಕಡಿಲಿಕ್ಕೆ ಹೋಗ್ತಾನೆ. ಏನನ್ಕೊಂಡಿದ್ದೀನಿ? ಆಮೇಲೆ ಹೇಳ್ತಾನೆ, ಅದು ನಾನಲ್ಲ, ನನ್ನ ಯಜಮಾನ ಹೀಗೆ ಹೇಳಲಿಕ್ಕೆ ಕಳಿಸಿದ್ದಾನೆ, ಅದನ್ನು ಹೇಳ್ತಾ ಇದ್ದೇನೆ. ಯಾವ ನನ್ನ ರಾಜ? ಆಗ ಅವನು ತನ್ನ ರಾಜನ ಓ, ಅವರನ್ನು ಎದುರಿಸಿ ನಮಗೆ ಸಾಧ್ಯ ಇಲ್ಲ, ಆಯ್ತಾಯ್ತು, ನಾವು ಮೈತ್ರಿಯಿಂದ ಇರೋಣ, ಆ ಭೂಭಾಗವನ್ನು ಅವರೇ ಆಳಿ, ಆದ್ರೆ ನಮ್ಮ ಮೇಲೆ ಅವರಿಗೆ ನೀನು ದಾಳಿ ಮಾಡುವುದು ಬೇಡ, ನಾವು ಒಪ್ಪಿಗೆ ಕೊಟ್ಟಿದ್ದೇವೆ, ಸಂಧಾನದ ಮೂಲಕವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ತೇವೆ ಅಂತ ಹೇಳು ಅಂತ ಹೇಳಿ ಕಳಿಸ್ತಾರೆ. ಇಲ್ಲಿ ಆ ದೂತ ನಾನು ರಾಜ ಅನ್ನುವುದನ್ನ ರಾಜನಿಗೆ ಒಪ್ಪಿಸುವಾಗ ತಾನೇ ತನ್ನ ವಾಕ್ಯ ಅಂತ ಹೇಳಿದಾಗ ಏನಾಗ್ತಿತ್ತು, ಅವನ ತಲೆ ಹೋಗ್ತಿತ್ತು. ಹಾಗೆ ಅಹಂ ಬ್ರಹ್ಮಾಸ್ಮಿ ಅಂತ ದೇವರು ಹೇಳ್ಬೋದು. ನಾವು ಅಹಂ ಬ್ರಹ್ಮಾಸ್ಮಿ ಅಂತ ದೇವರು ಹೇಳಿದ ಮಾತನ್ನ ದೇವರು ಹೀಗೆ ಹೇಳಿಕೊಳ್ತಾನೆ ಅಂತ ತಿಳ್ಕೊಳ್ಬೇಕೇ ಹೊರತು ಅದು ನನಗೆ ನಾನು ಹೇಳ್ಕೊಳ್ಬಹುದು ಅಂತ ಅನ್ನೋ ವಾಕ್ಯದ ಅರ್ಥ ಅಲ್ಲ ಅದು. ಯಾಕೆಂದ್ರೆ ಅದು 3 ಹೆಸರದು, ಅಹಂ ಬ್ರಹ್ಮ ಅಸ್ಮಿ. ನಮ್ಗೆ ಸಂಸ್ಕೃತ ಸ್ವಲ್ಪ ಬುಡಗಟ್ಟಿಯಿಂದ ಓದಿದ್ರಿಂದ ಅಹಂ ಅಂದ್ರೆ ಅಹಂ ಆವಂ ವಯಂ ಅಂತ ನಾವು ಶಬ್ದವನ್ನ ಕಲ್ತ ದೂರ ಹೊಡೆದದ್ದು. ಅಹಂ ಅಂದ್ರೆ ನಾನು, ಬ್ರಹ್ಮ ಅಂದ್ರೆ ಬ್ರಹ್ಮ, ಅಸ್ಮಿ ಅಂದ್ರೆ ಇದ್ದೇನೆ ಅಂತ. ಆದ್ರೆ ವೇದಕ್ಕೆ ಅಷ್ಟೇ ಅರ್ಥ ಅಲ್ಲ, ವೇದಕ್ಕೆ ವಿದ್ವತ್ತಿನ ರೂಢಿಯಲ್ಲಿ ಬೇರೆನೇ ಅರ್ಥ ಇದೆ. ಅಹಂ ಅಂದ್ರೆ ದೇವರ ಹೆಸರು, ಅದು ಜರತುಷ್ಟ್ರದಲ್ಲೂ ಬರುತ್ತೆ. ಅಲ್ಲೂ ಅಹ್ಮಿ ಅಹಂ ಅನ್ನೋ ಹೆಸರುಗಳನ್ನ ದೇವರ ಹೆಸರು ಅಂತ ಅಲ್ಲೇ ಅವನ ಹೆಸರೇನೋ ಬರುತ್ತೆ. ಜರತುಷ್ಟ್ರನ ಹತ್ರ ಹೋಗಿ ಕೇಳಿದಾಗ ಮೊಸೆಸ್ ಹೇಳೋ ಮಾತು, ಯಾವುದು ದೇವರ ಅಪೂರ್ವವಾದ ಹೆಸರು ಅಂತ ಕೇಳಿದಾಗ ಅವನ ಅಗ್ನಿ ಅಂತ, ಅವರಲ್ಲಿ ಸಾ ಹೇಳಿ ಕೊಡುವಿಲ್ಲ, ಅವರು ಸಾಕ್ಕೆಲ್ಲ ಹ ಅಂತಾರೆ. ಅಲ್ಲ, ನಾನು ಹೇಳಿದ್ದು ಪರ ಧರ್ಮ ಗ್ರಂಥಗಳಲ್ಲೂ ದೇವರ ಹೆಸರನ್ನು ಕೇಳುವಾಗ ಅವರ ಅಗ್ನಿ ಎನ್ನುವ ಶಬ್ದವನ್ನು ಹೇಳ್ತಾರೆ. ಅದು ಅಸ್ಮಿ ಎನ್ನುವುದನ್ನೇ ಅವರು ಅಗ್ನಿ ಅಂತಾರೆ, ಅವರು ಸಪ್ತ ಹೇಳುವುದಿಲ್ಲ, ಹಪ್ತ ಅಂತಾರೆ. ಏಕ್ ಹಪ್ತಕ್ಕೆ ಬಾದ್ ಅಂತ. ಅದು ಏಕ್ ಹಪ್ತ ಅಂದ್ರೆ ಏನು? 7 ದಿನಗಳನ್ನ ಹಪ್ತ ಅನ್ನೋದನ್ನು ಸಪ್ತ ಅನ್ನೋ ಅರ್ಥದಲ್ಲಿ ಹೇಳುದು. ಹಾಗೆ ತುಂಬಾ ಶಬ್ದಗಳು ಸಾಕೆ ಹಾ ಬರುವುದಿಲ್ಲ. ಅದು ಸಿದ್ದು ಹೋಗಿ ಹಿಂದೂ ಆಯ್ತು. ಪುಣ್ಯಕ್ಕೆ ಅವರು ಅದನ್ನು ಹೇಳಲಿಕ್ಕೆ ಬರದೆ ಹಿಂಡಿಯ ಮಾಡಲಿಲ್ಲ, ಇಲ್ಲಾಂದ್ರೆ ಸಿಂಡಿಯಾ ಮಾಡಿಬಿಡಿದ್ರು, ಹಿಂಡಿಯಾ ಮಾಡಿಬಿಡ್ತಿದ್ರು. ಕೊನೆಯದು ಇಂಡಿಯಾ ಆಯ್ತು ಏನೋ ಒಂದು ವ್ಯವಸ್ಥೆ. ಆದ್ರೆ ಭಾರತ ಶಬ್ದದಲ್ಲಿ ಎಷ್ಟು ಭಾರ ಇದೆ, ಆ ಇಂಡಿಯಾದಲ್ಲಿ ಎಂಥದೂ ಇಲ್ಲ. ಹಿಂಡಿ ಹಾಕಿ ಬಜಿ ನುಚ್ಚನ್ನಿಟ್ಟು ಹಾಕಿದೆ, ಹಿಂಡಿ ತೆಗೆದ ಚಗಟೆ ಇರ್ತದಲ್ಲ ಹೊರಗಡೆ ಎಸೆಯುವಂಥದ್ದು, ಆ ತರ ಶಬ್ದ ಇದೆ. ಅಂದ್ರೆ ಈ 3 ಶಬ್ದ ಅಹೇಯತ್ವ ಅಹಂ ನಾಮ, ಬಿಡಲಾಗದ ಸ್ವತ್ತು ಅಂತ ಅಹಂ ಅಂದ್ರೆ ನಾನು ಅಂತ ನಾವೇನ್ ಬಿಡುದೇಳಿ, ನಾನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ, ಆದ್ರಿಂದಾಗಿ ನನಗೆ ಅಹಂ ಅಂತ ಹೆಸರು. ಆದ್ರೂ ನಾನು ಕೂಡ ನಿದ್ದೆಯಲ್ಲಿದ್ದಾಗ ನಾನು ನನಗೆ ನೆನಪಿಲ್ಲ, ಆಗ ಭಗವಂತ ನಾನು, ಆದ್ರಿಂದಾಗಿ ನನ್ಗೆ ನಾನು ಮಾತ್ರ ನಾನು, ನಿಮ್ಗೆ ನೀವು ಮಾತ್ರ ನೀವು. ಆದ್ರೆ ಎಲ್ಲರಿಗೂ ಯಾರನ್ನೂ ಬಿಡದೇ ಇರುವಂತವನು ಭಗವಂತ, ಆದ್ರಿಂದಾಗಿ ಎಲ್ಲರಿಗೂ ಅಹಂ ಅವನು, ಎಲ್ಲರಿಗೂ ತ್ವಂ ಅವನು. ಆದ್ರಿಂದಾಗಿ ಇದು ಭಗವಂತನ ಹೆಸರು ಅಂತ ಆ ಉಪನಿಷತ್ತು ಮುಂದಕ್ಕೆ ಹೇಳುತ್ತೆ. ಅದನ್ನು ತಿಳಿಯದೆ ನಾವು ಹಾಗೆ ಹೇಳಬಾರ್ದು ಅಂತ ಹಿಂದೆ ಗುರುಗಳ ಹತ್ರ ತುಂಬಾ ಚರ್ಚೆ ಆಗುತ್ತೆ. ಗುರುಗಳಿಗೆ ತುಂಬಾ ಖುಷಿ ಆಗುತ್ತೆ. ಒಳಗಿನಿಂದ ಅವರಿಗಿಂತ ಅವ್ರು ಹೇಳ್ತಾರೆ, ಒಂದ್ಸರ್ತಿ ನಮ್ಮ ಹಿರೇ ಸ್ವಾಮಿಗಳ ದೊಡ್ಡ ಸ್ವಾಮಿಗಳು ಅವರು ನನ್ನ ತೊಡೆಯಲ್ಲಿ ಪ್ರಾಣ ಬಿಡುವಾಗ ತುಂಬಾ ದುಃಖದಿಂದ, ಮಗು ನಿಂಗೊಂದು ಮುಖ್ಯವಾದ ವಿಷಯ ಹೇಳ್ತೇನೆ, ನಾನು ಇಷ್ಟು 100 ವರ್ಷಗಳಿಂದ ಶಾಸ್ತ್ರ ಪಾಠಗಳನ್ನ, ಪುರಾಣ ಇತಿಹಾಸಗಳ ಚಿಂತನೆಯನ್ನು ನಡೆಸಿಕೊಂಡು ಬಂದಿದ್ದೇನೆ. ಅಲ್ಲಿ ಎಲ್ಲ ಕಡೆಯಲ್ಲೂ ಭಗವಂತನ ಗುಣಪರಿಪೂರ್ಣತೆಯನ್ನು ಹೇಳಿದ ಹಾಗೇನೆ ನಮ್ಗೆ ಕಾಣುತ್ತೆ. ಆದ್ರೆ ಅದೆಲ್ಲವನ್ನು ಬಿಟ್ಟು ದೇವರಲ್ಲಿ ಏನೂ ಗುಣ ಇಲ್ಲ ಅಂತ ಕಲ್ಗುಂಡಿನ ಹಾಗೆ ದೇವರನ್ನು ಚಿಂತನೆ ಮಾಡುವುದರಲ್ಲಿ ನನಗೆ ಉಪಾಸನೆಗೆ ಅದರಿಂದ ಏನೂ ಫಲ ಇಲ್ಲ ಅಂತ ನನಗೆ ಬಲವಾದ ಮನಸ್ಸು. ಆದ್ರೆ ಅದನ್ನು ಹೇಗೆ ಸಮರ್ಥಿಸುವುದು ಅಂತ ನಾನು ತಿಳಿಯದೆ ಜೀವನ ಉದ್ದಕ್ಕೂ ಒದ್ದಾಡಿದ್ದೇನೆ. ಆದ್ರೆ ನೀನು ಮಾತ್ರ ದೇವರನ್ನ ಗುಣ ಇಲ್ಲ ಅಂತ ಚಿಂತಿಸಬೇಡ, ದೇವರು ಖಂಡಿತ ಗುಣವಂತನೇ ಆಗಿದ್ದಾನೆ ಅನ್ನೋದು ನನ್ನ ಒಳ ಮನಸ್ಸಿನ ಅಭಿಪ್ರಾಯ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರು ಅಂತ ನನಗೆ ಸಾಯುವಾಗ ಹೇಳಿದ್ರು. ಆದ್ರೆ ಈಗ ನೀವು ಹೇಳಿದ್ಮೇಲೆ ಅನ್ನಿಸ್ತಿದೆ, ಹೌದು, ನಮ್ಮ ಗುರುಗಳಿಗೂ ಅನ್ನಿಸಿದ ಮಾತು ಸುಳ್ಳಲ್ಲ, ಅವರು ಗಾಢವಾಗಿ ಇದರ ಬಗ್ಗೆ ಚಿಂತನೆ ಮಾಡ್ತಿದ್ರು ಅಂತ ಹೀಗೆ ಹೇಳಿ ಇದನ್ನ ಚಿಂತನೆಯನ್ನ, ಅಂದ್ರೆ ಪಾಠದ ವ್ಯವಸ್ಥೆಯಲ್ಲಿ ಒಂದು ದಿವಸ ಹೀಗೆ ಪ್ರತಿ ದಿವಸ ಚರ್ಚೆ ನಡೀತಿತ್ತು. ಒಂದು ದಿವಸ ಅಲ್ಲಿ ಅವರಿಗೆ ಕೆಲಸ ಏನಿದ್ರೆ, ಗುರುಗಳ ಆಶ್ರಮದಲ್ಲಿ ಬೇರೆ ಬೇರೆ ಹಳೆಯ ಗ್ರಂಥಗಳನ್ನೆಲ್ಲ, ಅದು ಬಹಳ ಕಾಲ ಆದ್ಮೇಲೆ ಅದು ಹರಿದು ಹೋಗುತ್ತೆ, ತಾಳಗರಿಗಳೆಲ್ಲ. ಅಂದ್ರೆ ಮಿನಿಮಮ್ ಅದೊಂದು ಏನಿಲ್ಲ ಅಂದ್ರೆ 1000 ವರ್ಷ ಬದುಕತ್ತೆ. ನಮ್ದು ಟೆಕ್ನಾಲಜಿ ಜಾಸ್ತಿ ಆದ ಹಾಗೆ ನಾವು ಬೇಗ ಕಲ್ಕೊಳ್ತಾ ಇದ್ದೇವೆ. ಬಹಳ ಹಿಂದೆ ಎಲ್ಲ ಕಲ್ಲಿನಲ್ಲಿ ಬರೆದಿಡ್ತಿದ್ರು, ಆಗ ಅದು ಏನಿಲ್ಲ ಅಂದ್ರೆ 2000 ವರ್ಷ ಬದುಕ್ತಿತ್ತು. ಆಮೇಲೆ ತಾಳೆಗರಿಯಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ರು.
ಆಗ ಅದು 1,000 ವರ್ಷ ಬದುಕ್ತಿತ್ತು. ಆಮೇಲೆ ಈ ಮರದ ತೊಗಟೆಗಳಲ್ಲಿ ಬರಲಿಕ್ಕೆ ಶುರುವಾಯಿತು. ಆಮೇಲೆ ಅದನ್ನು 200 ವರ್ಷ ಬದುಕ್ತಿತ್ತು. ಆಮೇಲೆ ನಿಧಾನಕ್ಕೆ ಅದನ್ನ ಅರ್ದು ತೆಗೆದ ಪೇಪರ್ ನಲ್ಲಿ ಬರೆಯಕ್ಕೆ ಶುರುವಾಯಿತು. ಅದೊಂದು 100 ವರ್ಷ ಬದುಕ್ತಿತ್ತು. ಆಮೇಲೆ ಟೆಕ್ನಾಲಜಿ ಇನ್ನೂ ಜಾಸ್ತಿ ಆಯಿತು. ನಾವು ಅದನ್ನು ಇನ್ನೇನೋ ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿ ಬರೆಯುದು ಅಂತ ಆಯ್ತು. ಅದೊಂದು ವೈರಸ್ ಬಂದ್ರೆ 1 ಸೆಕೆಂಡ್ ಅಲ್ಲಿ ಹಾಳಾಯ್ತು ಇನ್ಫಾರ್ಮೇಶನ್, ಮುಗಿದೇ. ನಮ್ಮ ಟೆಕ್ನಾಲಜಿ ಜಾಸ್ತಿ ಆದ ಹಾಗೆ ಕಳ್ಕೊಳ್ಳುವ ವೇಗವೂ ಜಾಸ್ತಿ ಆಯ್ತು. ಆ ಹಿಂದಿನ ಕಾಲದಲ್ಲಿ ಅದನ್ನು ಎಷ್ಟು ವರ್ಷ ಆದ್ರೂ ಹಾಗೆ ಸಂಗ್ರಹ ಮಾಡಿ ಇಟ್ಕೊಳ್ಳಿಕ್ಕೆ ಬರ್ತಿತ್ತು. ನಾವೀಗ ಅದನ್ನು ಬೇಗ ಮರೆಯುವುದು, ಬೇಗ ಕಳ್ಕೊಳ್ಳುದು. ನಂಗೆ ಒಂದು ಡಿಲೀಟ್ ಅಂತ ಒತ್ತಿದ್ರೆ ಮುಗಿದು, ಅಥವಾ ಒಂದು ವೈರಸ್ ಬಂದ್ರೆ ಮುಗಿದು. ಇಡೀ ಕಾರ್ಯಕ್ರಮ ಅಷ್ಟು ನೀರ್ಪಾಲು. ಆಚಾರ್ಯರಿಗೆ ಹಾಗೊಂದು ಬರ್ಕೊಳ್ಳುವ ಪ್ರಸಂಗದಲ್ಲಿ ಎಲ್ಲ ಶಿಷ್ಯರು ಅವರ ಕಿರಿಸ್ವಾಮಿಗಳೆಲ್ಲ ಕೂತು ಬರೆಯುವಾಗ ಪುರಾಣಗಳೆಲ್ಲ ಮರುಲೇಖನ ಮಾಡುವಾಗ ಒಂದು ಪ್ರಸಂಗ ನಡೆಯಿತು. ಆ ಏನು ಪ್ರಸಂಗ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾದ ಅನುಸೃತ ಸ್ವಭಾವ ಕರೋಮಿ ಯತ್ ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.